ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ನಾವು ವಿದ್ಯುತ್ ಶಕ್ತಿ ಚಾಪ್ಟರ್ನಲ್ಲಿ ನಿನ್ನೆ ಏನು ನೋಡಿದ್ವಿ? ಸರಣಿ ಕ್ರಮದ ಜೋಡಣೆ ಮತ್ತು ಸಮಾಂತರ ಸರಣಿ ರೋಧಕಗಳ ಜೋಡಣೆ ಬಗ್ಗೆ ನೋಡಿದ್ವಲ್ಲ. ನಿನ್ನೆ ಅದ್ರ ಒಳಗೆ ಸರಣಿ ಕ್ರಮ ಮತ್ತು ಸಮಾಂತರ ರೋಧಕಗಳ ಜೋಡಣೆ ಒಳಗೆ ಸ್ವಲ್ಪ ಅನುಕೂಲ ಮತ್ತು ಅನಾನುಕೂಲಗಳು ಏನದಾವ ಅಂತ ಹೇಳಿ ಇವತ್ತಿನ ಕ್ಲಾಸ್ ಒಳಗೆ ನೋಡಿ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ಬಗ್ಗೆ ಇವತ್ತಿನ ಕ್ಲಾಸ್ ಒಳಗೆ ನೋಡೋಣ. ಇನ್ನು ಸರಣಿ ಕ್ರಮದ ಜೋಡಿಸಿದ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲದ ಎಲ್ಲ ಭಾಗದಲ್ಲಿಯೂ ಸ್ಥಿರವಾಗಿರುವುದನ್ನು ನೋಡಿದ್ದೇವೆ. ಈಗ ಸರಣಿ ಕ್ರಮದಲ್ಲಿ ಹೆಂಗಿರ್ತೈತಿ? ಈ ತರ ಒಂದೇ ಸರಣಿ ಒಳಗವನ್ನ ಇಟ್ಟಿರ್ತಾರೆ. ಸೊ ಅಲ್ಲಿ ಏನಾಗಿರ್ತೈತಿ? ವಿದ್ಯುತ್ ಪ್ರವಾಹ ಸಿಮಿಲರ್ ಆಗಿ ಇರ್ತೈತಿ. ಹೀಗಾಗಿ ಒಂದು ವಿದ್ಯುತ್ ಬಲ್ಬ್ ಮತ್ತು ಒಂದು ವಿದ್ಯುತ್ ಹೀಟರ್ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದು ಸ್ಪಷ್ಟವಾಗಿ ಅಪ್ರಾಯೋಗಿಕವಾಗಿದೆ, ಏಕೆಂದರೆ ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಇಲ್ಲೇನಾಗ್ತದಪ್ಪ ಅಂತಂದ್ರೆ ಸೇಮ್ ವಿದ್ಯುತ್ ಪ್ರವಾಹ ಬೇಕು ಇಲ್ಲಿ. ಹಾಗಾಗಿ ಇಲ್ಲೇನಾಗ್ತೈತಿ? ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯ ಇಲ್ಲೇ ನಮಗೆ ಸಿಗೋದಿಲ್ಲ. ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದ ಮತ್ತೊಂದು ದೊಡ್ಡ ಅನಾನುಕೂಲವೆಂದರೆ ಅದರಲ್ಲಿನ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಕಡಿದು ಹೋಗುತ್ತದೆ. ಅಲ್ಲೇ ಸರಣಿ ಕ್ರಮದೊಳಗೆ ಏನು ಒಂದೇ ಲೈನ್ ಒಳಗೆ ಏನು ಹಾಕಿರ್ತಾರಲ್ಲ, ಅಲ್ಲಿ ಒಂದು ಕಡೆ ಏನಾರ ಪ್ರಾಬ್ಲಮ್ ಆಯ್ತಂದ್ರೆ ಇಡೀ ಲೈಟ್ ಅಲ್ಲೇ ಆಫ್ ಆಗ್ತತಿ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ನೀವು ಹಬ್ಬದ ದಿನಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಕಟ್ಟಡಗಳನ್ನು ಶೃಂಗರಿಸಲು ಅಲಂಕಾರಿಕ ದೀಪಗಳನ್ನು ಬಳಸಿದ್ದರೆ ಅಲ್ಲಿ ವಿದ್ಯುತ್ ದುರಸ್ತಿಗೊಳಿಸುವವನು ತೊಂದರೆಯುಂಟಾದ ಸ್ಥಳ ಗುರುತಿಸಲು ಮತ್ತು ಹಾಳಾದ ಬಲ್ಬ್ ಅನ್ನು ಬದಲಿಸಲು ಪ್ರತಿಯೊಂದು ಬಲ್ಬ್ ಚೆನ್ನಾಗಿದೆಯೋ ಅಥವಾ ಹಾಳಾಗಿದೆಯೋ ಎಂದು ಪರೀಕ್ಷಿಸಲು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತಾನೆ. ಈಗ ಫಂಕ್ಷನ್ ಒಳಗೆ ಸಣ್ಣ ಸಣ್ಣ ಲೈಟ್ಸ್ ಹಾಕಿರ್ತಾರಲ್ಲ, ಅದು ಎಲ್ಲಾಗೈತೆ ಅಂತಂದ್ರೆ ಪರೀಕ್ಷೆ ಮಾಡ್ಬೇಕಂತಂದ್ರೆ ಪ್ರತಿಯೊಂದನಲ್ಲೇ ಎಲ್ಲಿ ಪ್ರಾಬ್ಲಮ್ ಆಗೈತಿ ಅಂತ ಹೇಳಿ ಚೆಕ್ ಮಾಡ್ಬೇಕಾಗತ್ತೆ. ಇದು ಒಂದು ಅದರದ ಅನಾನುಕೂಲ ಅಂತ ಹೇಳಿ ಹೇಳ್ಬೋದು ನಾವು. ಮತ್ತೊಂದೆಡೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧವು ಸಮೀಕರಣ 11.18 ನಿನ್ನೆ ಸಮೀಕರಣ ನೋಡಿದ್ವಲ್ಲ, ಅದು ಪ್ರಕಾರ ಕಡಿಮೆಯಾಗುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ಸಹಾಯವಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನೆಯೊಳಗೆ ನಾವು ಈಗ ಸಮಾಂತರ ಜೋಡಣೆಯನ್ನು ಯೂಸ್ ಮಾಡ್ತೇವೆ. ಹೆಂಗಪ್ಪ ಅಂತಂದ್ರೆ ಬಲ್ಬ್ ಯೂಸ್ ಮಾಡ್ತೇವೆ, AC, ಫ್ರಿಜ್, ಟಿವಿ. ಇದಕ್ಕೆ ಏನಾಗ್ತದೆ? ಅದರದೇ ಆದಂಥ ಒಂದಿಷ್ಟು ಇಷ್ಟ ವ್ಯಾಟಿಂದ ಅಥವಾ ಇಷ್ಟ ವೋಲ್ಟೇಜ್ ನಾವು ಯೂಸ್ ಮಾಡ್ತಿರ್ತೇವೆ ಕರೆಂಟ್ನ. ಈಗ AC ಗೆ ಜಾಸ್ತಿ ಹೋದ್ರೆ ಹಿಂಗೆ ಟಿವಿಗೆ ಸ್ವಲ್ಪ ಕಮ್ಮಿ, ಈ ಥರ ವೇರಿ ಇರ್ತೈತಿ. ಅವಾಗ ಸಮಾಂತರ ಜೋಡಣೆ ಏನಿರ್ತೈತಲ್ಲ ಅದು ನಮ್ಗೆ ಹೆಲ್ಪ್ ಮಾಡ್ತೈತೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಇರ್ತೈತಿ. ಈಗ AC ಆಫ್ ಅಂತ ಹೇಳಿ ಉಳಿದಿದ್ದು ಯಾವುದು ಆಫ್ ಆಗಲ್ಲ, ಅಲ್ಲಿ ಏನಾಗಿರ್ತೈತಲ್ಲ ಅದಷ್ಟು ಪ್ರಾಬ್ಲಮ್ ಆಗ್ತೈತಿ. ಬಟ್ ಸಮೀಕರಣದ ನೋಡ್ತೇವಲ್ಲ ಇಲ್ಲೇ ಸರಣಿ ಕ್ರಮದೊಳಗೆ ಅಲ್ಲಿ ಏನಾಗ್ತೈತಿ? ಒಂದು ಕಡೆ ಪ್ರಾಬ್ಲಮ್ ಆತಂದ್ರೆ ಎಲ್ಲ ಕಡೆಯಲ್ಲಿ ಪ್ರಾಬ್ಲಮ್ ಆಗ್ತೈತಿ. ಇದು ಅದರ ಎರಡೂ ಅನುಕೂಲ ಮತ್ತು ಅನಾನುಕೂಲ ಅಂತ ಹೇಳಿ ಹೇಳ್ಬೋದು ನಾವು. ಇನ್ನು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ಬಗ್ಗೆ ಇವತ್ತಿನ ಕ್ಲಾಸ್ ಒಳಗೆ ನಾವು ನೋಡೋಣ. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಇದನ್ನ 1840 ಒಳಗೆ ಯಾರು ಕಂಡು ಹಿಡಿದ್ರಪ್ಪ ಅಂದ್ರೆ ಜೌಲ್ ಎಂಬ ವಿಜ್ಞಾನಿ ಕಂಡು ಹಿಡಿದ್ರು. ಯಾರು? 1840ನೇ ಇಸ್ವಿ ಒಳಗೆ ಜೌಲ್ ಎಂಬ ವಿಜ್ಞಾನಿ ಇದ್ದ ಉಷ್ಣ ಉತ್ಪತ್ತಿ ಆಗುವುದನ್ನ ಕಂಡು ಹಿಡಿದ. ಅವರು ಏನ್ ಮಾಡಿದ್ರು? ವಿಜ್ಞಾನಿ ಒಂದು ಪ್ರಾಕ್ಟಿಕಲ್ ಅನ್ನ ಮಾಡಿದ್ರು. ಯಾವ ರೀತಿಯಾಗಿ ಅಂತಂದ್ರೆ ಅವರು ಉಷ್ಣ ಹೆಂಗೆ ಉತ್ಪತ್ತಿ ಆಗ್ತೈತಿ ಅಂತ ಹೇಳಿ ಒಂದು ಪ್ರಾಕ್ಟಿಕಲ್ನ ಒಂದು ಡಬ್ಬಿ ತಗೊಂಡ್ರು. ಒಂದು ಡಬ್ಬಿಯನ್ನು ತಗೊಂಡು ಅದಕ್ಕೆ ಏನು ಮಾಡಿದ್ರು? ಸ್ವಲ್ಪ ನೀರನ್ನು ಹಾಕಿದ್ರು. ಇಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ಬ್ಯಾಟರಿಯನ್ನು ಇಲ್ಲೇ ಜೋಡಣೆ ಮಾಡಿದ್ರು. ಅವರು ಏನು ಮಾಡಿದ್ರು? ಒಂದು ಬ್ಯಾಟರಿಯನ್ನು ಜೋಡಣೆ ಮಾಡಿದ್ರು. ಮಾಡಿದಾಗ ಏನು ಮಾಡಿದ್ರು? ಇಲ್ಲೇ ಒಂದು ಥರ್ಮೋಮೀಟರನ್ನು ಇಟ್ರು. ಥರ್ಮೋಮೀಟರನ್ನು ಇಟ್ಟು ಸ್ವಿಚ್ ಆನ್ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಟೆಂಪ್ರೇಚರು ಥರ್ಮೋಮೀಟರ್ದೊಳಗೆ ಏನಾಗ್ತದೆ? ರೈಸ್ ಆಗ್ತದೆ. ಯೂಶಲಿ ಥರ್ಮೋಮೀಟರ್ದೊಳಗೆ ಏನಿರ್ತದಪ್ಪ ಅಂತಂದ್ರೆ ಕೆಳಗಡೆ ಇಲ್ಲೇ ಮರ್ಕ್ಯೂರಿ ಅಂತ ಹೇಳಿ ಅಥವಾ ಪಾದರಸ ಅಂತ ಏನು ಕರಿತೀವಲ್ಲ ಅದು ಇರ್ತೈತಿ. ಅದು ಏನು ಮಾಡ್ತೈತಿ ಅಂತಂದ್ರೆ ಈಗ ಟೆಂಪ್ರೇಚರ್ ಅದ್ರೊಳಗೆ ನಂಬರ್ಸ್ ಇರ್ತಾವೆ ಥರ್ಮೋಮೀಟರ್ ಒಳಗೆ, ನಿಮ್ಗೆ ಗೊತ್ತೈತಿ. ಅದು ಹೆಂಗಿದು ರೈಸ್ ಆಗ್ತದಲ್ಲ ಹಂಗೆ ಅದು ಮರ್ಕ್ಯೂರಿ ರೈಸ್ ಆಗ್ತಾ ಹೋಗ್ತೈತಿ. ಇಲ್ಲಿ ನಮಗೆ ಟೆಂಪ್ರೇಚರನ್ನು ಶೋ ಆಗ್ತೈತಿ ಎಷ್ಟೈತಿ ಅಂತ ಹೇಳಿ. ಇಲ್ಲಿ ಒಂದು ಅವ್ರು ಏನು ಮಾಡಿದ್ರು? ಒಂದು ಡಬ್ಬಿಯನ್ನು ತಗೊಂಡು ಅದಕ್ಕೆ ನೀರು ಹಾಕಿದ್ರು. ನೀರು ಹಾಕಿ ಒಂದು ಶುಷ್ಕ ಕೋಶವನ್ನು ಅಥವಾ ಬ್ಯಾಟ್ರಿಯನ್ನು ಅಲ್ಲೇ ಸೆಟ್ ಮಾಡಿ ಒಂದು ಥರ್ಮೋಮೀಟರನ್ನು ಇಟ್ರು. ಥರ್ಮೋಮೀಟರ್ ಇಟ್ಟಾಗ ಏನಾಯ್ತಲ್ಲೇ ಉಷ್ಣ ಅಲ್ಲೇ ಬಿಡುಗಡೆಗಾಕಿ ನಿಲ್ತು. ಹಾಗಾಗಿ ಇಲ್ಲೇ ವಿದ್ಯುತ್ ಪ್ರವಾಹದಲ್ಲಿ ಉಷ್ಣವು ಕೂಡ ಇದೆ ಅಂತ ಹೇಳಿ ಕರೆದ್ರು. ಇದಕ್ಕೆ ಅವ್ರು ಏನಾದ್ರು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಅಂತ ಹೇಳಿ ಕರೆದ್ರು. ಇನ್ನು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ಬಗ್ಗೆ ಇಲ್ಲೇ
ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳು ವಿದ್ಯುತ್ ಶಕ್ತಿಯ ಆಕರಗಳು ಎಂದು ನಮಗೆ ತಿಳಿದಿದೆ. ಇಲ್ಲೇ ಶುಷ್ಕ ಕೋಶ ಅಂದ್ರೆ ಬ್ಯಾಟರಿ. ವಿದ್ಯುತ್ ಕೋಶದಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಗಳಿಂದ ಎರಡು ಧ್ರುವಗಳ ನಡುವೆ ವಿಭವಾಂತರವು ಉಂಟಾಗುತ್ತದೆ. ಅಂದ್ರೆ ಎರಡು ಧ್ರುವ ಅಂದ್ರೆ ಏನು, ಪ್ಲಸ್ ಮತ್ತು ಮೈನಸ್ ಎರಡು ಧ್ರುವಗಳು. ಒಂದು ಮೆಟಲ್ ಅಂತಂದ್ರೆ ಏನಾಗಿರ್ತದೆ ಪೈಲ, ಇದೊಂದು ಧ್ರುವ ಇದೊಂದು ಧ್ರುವ ಅಂತ ಹೇಳಿ ನಾವೆಲ್ಲ ಕರಿತೀವಿ. ಇದು ಶುಷ್ಕ ಕೋಶಗಳೊಂದಿಗೆ ಸಂಯೋಜಿಸಲಾದ ರೋಧಕ ಅಥವಾ ರೋಧಕಗಳ ಮೂಲಕ ಎಲೆಕ್ಟ್ರಾನ್ಗಳ ಪ್ರವಾಹವನ್ನು ಉಂಟು ಮಾಡುತ್ತವೆ. ಇಲ್ಲಿ ಏನಿರ್ತಾವ, ಪರಮಾಣುಗಳು ಇರ್ತಾವ. ಆಮೇಲೆ ಇಲ್ಲಿ ಏನಾಗಿರ್ತಾವಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಗಳು ಇರ್ತಾವ. ಅವೇನ್ ಮಾಡ್ತಾವ, ಎಲೆಕ್ಟ್ರಾನ್ಗಳು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ತಾವ ಅಂತ ಹೇಳಿ ನಾವು ಫಸ್ಟ್ ಕ್ಲಾಸ್ ಒಳಗ ಕಲ್ತಿದ್ವಿ. ಆಮೇಲೆ ವಿದ್ಯುತ್ ಪ್ರವಾಹವನ್ನು ಕಾಪಾಡಿಕೊಳ್ಳಲು ಅದರ ಆಕರವು ಶಕ್ತಿಯನ್ನು ಬೇಯಿಸುತ್ತಿರಬೇಕು. ಈ ಶಕ್ತಿಯು ಎಲ್ಲಿಗೆ ಹೋಗುತ್ತದೆ, ವಿದ್ಯುತ್ ಪ್ರವಾಹದ ನಿರ್ವಹಣೆಯಲ್ಲಿ ಮೂಲ ಶಕ್ತಿಯ ಒಂದು ಭಾಗವು ಉಪಯುಕ್ತವಾದ ಕೆಲಸಕ್ಕೆ ಬಳಕೆಯಾಗಿದೆ ಅಂತ ಹೇಳಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಫ್ಯಾನ್ ಅಂತ ತಿಳ್ಕೊಳ್ರಿ. ಈಗ ನೀವು ಇದೊಂದು ಲೋಹ ಅಂತ ಹೇಳಿ ತಿಳ್ಕೊಂಡ್ರಿ ಅಂತಂದ್ರೆ ಇಲ್ಲಿ ಏನಾಗಿರ್ತಪ್ಪ, ಇದು ಎಲೆಕ್ಟ್ರಾನ್ಗಳು ಹೆಂಗಿರ್ತಾವ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಇಲ್ಲೇ ಇರ್ತಾವೆ. ಇವು ಪರಮಾಣುಗಳು ಏನಾಗಿರ್ತಾವ, ಒತ್ತೊತ್ತಾಗಿ ಜೋಡಣೆಯನ್ನ ಆಗಿರ್ತವೆ. ಇಲ್ಲಿ ನಾವೇನ್ ಮಾಡ್ತೇವೆ, ಇಲ್ಲೇ ಒಂದು ಬ್ಯಾಟರಿಯನ್ನ ಜೋಡಣೆಯನ್ನ ಇಲ್ಲೇ ಮಾಡ್ತೇವೆ. ಅವಾಗ ಏನಾಗ್ತತಿ, ಈ ಎಲೆಕ್ಟ್ರಾನ್ ಏನಿದು ನೆಗೆಟಿವ್ಲಿ ಚಾರ್ಜ್ಡ್ ಇದು ಪಾರ್ಟಿಕಲ್. ಇದು ಏನ್ ಮಾಡ್ತದಪ್ಪ ಅಂತಂದ್ರೆ ಕ್ಯಾಟಯನ್ ಕಡೆ ಏನ್ ಮಾಡ್ತೈತಿ, ಇಲ್ಲ ಈ ತರ ಹೆಂಗ್ ಬೇಕಾದಂಗೆ ಇರ್ತೈತಲ್ಲ, ಅದೇನ್ ಮಾಡ್ತದಪ್ಪ ಅಂತಂದ್ರೆ ಇಲ್ಲೇ ನೀಟಾಗಿ ಇಲ್ಲೇ ಬರಕ್ ಸ್ಟಾರ್ಟ್ ಆಕೈತಿ. ಒಂದು ಡೈರೆಕ್ಷನ್ಗೆ ಅಟ್ರಾಕ್ಷನ್, ಕ್ಯಾಟಯನ್ ಕಡೆ ಅಟ್ರಾಕ್ಷನ್ ಆಗ್ತಾ ಬರ್ತೈತಿ. ಇಲ್ಲೇ ಅಟ್ರಾಕ್ಷನ್ ಆಗ್ಬೇಕಾದ್ರೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಎಲೆಕ್ಟ್ರಾನ್ಗಳು ಹಿಂಗೇನು ಮೂವ್ ಆಗ್ತಿರ್ತಾವಲ್ಲ, ಮೂವ್ ಆಗ್ಬೇಕಾದ್ರೆ ಹಿಂಗೆ ಹೋಗ್ತಿರ್ತಾವ. ಬಟ್ ಏನಾಗ್ತದಲ್ಲಿ ವಿದ್ಯುತ್ ಪ್ರವಾಹದಿಂದ ಇವೇನಾಗ್ತಾವ, ಈ ಪರಮಾಣುಗಳಿಗೆ ಈ ತರ ಬಡದು ಮುಂದೆ ಹೋಗ್ತಾ ಇರ್ತಾವ. ಇಲ್ಲಿ ಅವಾಗ ಏನಾಗ್ತೈತಿ, ಇದು ರೀಸೈಕ್ಲಿಂಗ್ ಆಗ್ತಾ ಇರ್ತೈತೆ. ಇಲ್ಲಿ ಹೆಂಗ ಇಲ್ಲಿಂದ ಕ್ಯಾಟಯನಿಗೆ ಬರ್ತೈತಿ, ಕ್ಯಾಟಯನಿಂದ ಇಲ್ಲಿ ಏನಾಗ್ತೈತಿ, ಸಮ ಶಾಖ ಇಲ್ಲೇ ಉತ್ಪತ್ತಿ ಆಗ್ತೈತಿ. ಈಗ ಫ್ಯಾನ್ ತಗೊಳ್ರಿ ನೀವು. ಈಗ ಎಕ್ಸಾಂಪಲ್ ವಿದ್ಯುತ್ ಫ್ಯಾನ್ ಚಕ್ರ ತಿರುಗಲು ಅಂತ ಹೇಳಿದ್ರೆ, ಉಳಿದ ಮೂಲ ಶಕ್ತಿಯು ಸಾಧನದಲ್ಲಿ ತಾಪವನ್ನು ಹೆಚ್ಚಿಸಿ ಉಷ್ಣವನ್ನು ವ್ಯಯಿಸುತ್ತಿರಬಹುದು. ನಾವು ಸಾಮಾನ್ಯವಾಗಿ ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಗಮನಿಸುತ್ತೇವೆ. ಉದಾಹರಣೆಗೆ ವಿದ್ಯುತ್ ಫ್ಯಾನ್ ಅನ್ನು ನಿರಂತರವಾಗಿ ದೀರ್ಘಕಾಲ ಬಳಸಿದಾಗ ಬಿಸಿಯಾಗುತ್ತದೆ. ಈಗ ಬೇಸಿಗೆ ಕಾಲದೊಳಗೆ ನಾವು ಫ್ಯಾನ್ ಹಾಕ್ತೇವಲ್ಲ, ಕಂಟಿನ್ಯೂಸ್ ಆಗಿ ಹಾಕಿದಾಗ ಏನಾಗ್ತೈತಿ, ಬಿಸಿ ಗಾಳಿ ಬರಕ್ ಸ್ಟಾರ್ಟ್ ಆಗ್ತದೆ. ಇದೇನಾಗ್ತೈತಿ ಅಂದ್ರೆ ಇಲ್ಲಿ ಶಾಖ ಉತ್ಪತ್ತಿ ಆಗ್ತೈತಿ. ರೀಸೈಕ್ಲಿಂಗ್ ಹೆಂಗಂತ ಅಂದ್ರೆ ಎಲೆಕ್ಟ್ರಾನ್ಗಳು ಮೂವ್ ಆಗ್ತಾ ಇರ್ತಾವ ಕ್ಯಾಟಯನ್ ಕಡೆ, ಅಟ್ರಾಕ್ಷನ್ ಆಗೋದು. ಮತ್ತೆ ನೆಕ್ಸ್ಟ್ ಅಂದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ ಏನ್ ಕ್ಯಾಟಯನ್ ಆನೆ ಅವು ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳಿ ನಾವು ಕಲ್ತಿದ್ವಿ. ಸೊ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಶಾಖ ಬಿಡುಗಡೆ ಆಗ್ತತಿ. ಅದರಿಂದ ಏನಾಗ್ತತಿ, ಇಲ್ಲಿ ಒಂದಿಷ್ಟು ವಿದ್ಯುತ್ ಇಲ್ಲಿ ವ್ಯಯವಾಗ್ತತಿ. ಅದನ್ನ ಶಾಖ ಅದು ಏನಾಗ್ತತಿ, ಅವಾಗ ಉಷ್ಣವಾಗಿ ಇಲ್ಲೇ ಪರಿಣಾಮ ಬೀಳ್ತತಿ. ಅಂದರೆ ರೋಧಕಗಳನ್ನು ಶುಷ್ಕ ಕೋಶದೊಂದಿಗೆ ಸಂಪರ್ಕಿಸಿದಾಗ ಮಾತ್ರ ಆಕರದಿಂದ ಶಕ್ತಿಯು ನಿರಂತರವಾಗಿ ಉಷ್ಣದ ರೂಪದಲ್ಲಿ ಸಂಪೂರ್ಣವಾಗಿ ವ್ಯಯವಾಗುತ್ತಿರುತ್ತದೆ. ಈ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುವರು. ಈ ತತ್ವವನ್ನಾಧರಿಸಿ ತಯಾರಿಸುವ ಸಾಧನಗಳೆಂದರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಮತ್ತು ವಿದ್ಯುತ್ ಹೀಟರ್ ETC ಅಂತ ಹೇಳಿ ಹೇಳ್ಬೋದು. ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಇಲ್ಲಿ ರೋಧಕಗಳು ಶುಷ್ಕ ಕೋಶದೊಂದಿಗೆ ಸಂಪರ್ಕಿಸಿದಾಗ ಅಥವಾ ಒಂದು ಲೋಹ ಏನಾಗ್ತೈತಿ, ಬ್ಯಾಟರಿ ಒಳಗದು ಎಲೆಕ್ಟ್ರಾನ್ಗಳು ಅಲ್ಲೇ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತತಿ. ನಿರಂತರವಾಗಿ ಉಷ್ಣದ ರೂಪದಲ್ಲಿ ಸಂಪೂರ್ಣ ವ್ಯಯವಾಗುತ್ತಿರುತ್ತದೆ. ಈ ವಿದ್ಯುತ್ಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎಂದು ಕರೆಯುತ್ತಾರೆ. ಈ ತತ್ವವನ್ನಾಧರಿಸಿ ತಯಾರಿಸಿದ ಸಾಧನಗಳೆಂದರೆ ಯಾವುದು, ಐರನ್ ಬಾಕ್ಸ್ ಅಂತ ಹೇಳ್ಬೋದು, ಮತ್ತು ಇನ್ನೊಂದು ವಿದ್ಯುತ್ ಹೀಟರ್ ಅಂತ ಹೇಳಿ ಕರಿಬಹುದು. ಇನ್ನು ಐರನ್ ಬಾಕ್ಸ್ ಹೆಂಗ್ ವರ್ಕ್ ಮಾಡ್ತದಪ್ಪ ಅಂತಂದ್ರೆ, ಇದು ಒಂದು ಲೋಹ ಇರ್ತೈತಿ, ಇದು ಒಂದು ಲೋಹ ಇರ್ತೈತಿ. ಇಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಒಂದು ಬ್ಲ್ಯಾಕ್ ಕಲರ್ ಮೈಕಾ ಅಂತ ಹೇಳಿ, ಬ್ಲ್ಯಾಕ್ ಕಲರ್ ಇರ್ತೈತಿ. ಇದಕ್ಕೆ ಮೈಕಾ ಅಂತ ಹೇಳಿ ಒಂದು ಅಪ್ಯಾರೇಟಸ್ ಇರ್ತೈತಿ. ಇದು ಅವಾಹಕ. ಏನಿದು, ಇದು ಅವಾಹಕ. ಇದು ಏನೈತಲ್ಲ ಮೇಲಿನ ಲೇಯರ್, ಇದು ಕೂಡ ವಾಹಕ ಅಂತ ಹೇಳಿ ನಾವು ಕರಿತೇವೆ. ಇದು ಕೂಡ ವಾಹಕ. ಇವೇನು ವಾಹಕ ಅಂತಂದ್ರೆ ಕರೆಂಟ್ ಅನ್ನ ತಮ್ಮ ಮೂಲಕ ಪಾಸ್ ಮಾಡ್ಕೋತಾವ. ಈ ವಾಹಕ ಏನ್ ಮಾಡ್ತೈತಿ, ಕರೆಂಟ್ ಅನ್ನ ಪಾಸ್ ಮಾಡ್ಕೊಳ್ಳಲ್ಲ, ಬಟ್ ಉಷ್ಣವನ್ನು ಅದು ತಗೊಳ್ತೈತಿ. ಅವಾಗ ಏನಾಗ್ತದಪ್ಪ ಅಂತಂದ್ರೆ ನೀವು ಸ್ವಿಚ್ ಹಾಕಿದಾಗ, ಇದಕ್ಕೆ ಸ್ವಿಚ್ ಹಾಕಿದಾಗ ಇಲ್ಲಿ ಒಂದು ಸ್ಟೀಲ್ ಪ್ಲೇಟ್ ಇಟ್ಟಿರ್ತಾರಲ್ಲ, ಅದು ಹೀಟ್ ಆಗ್ತೈತಿ. ಅವಾಗ ನಾವ್ ಏನ್ ಮಾಡ್ತೇವೆ, ಕ್ಲಾತ್ ಅನ್ನ ಐರನ್ ಮಾಡ್ಕೊಳಕ್ ಅದು ಹೆಲ್ಪ್ ಮಾಡ್ತೈತಿ. ಇದು ಐರನ್ ಬಾಕ್ಸ್ ಒಳಗಿರ್ತಕ್ಕಂಥ ಒಂದು ಟೆಕ್ನಿಕ್ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಇನ್ನು ಇದನ್ನೊಂದು ಸ್ಮಾಲ್ ಡಿರೈವೇಶನ್ ಅನ್ನ ಹೇಳಿದ್ದಾರೆ. ಇಲ್ಲಿ ಒಂದು ರೋಧಕದ ಆರ್ನ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು I ಎಂದು ಪರಿಗಣಿಸಿ ರೋಧಕದ ತುದಿಗಳ ನಡುವಿನ ವಿಭವಾಂತರ V ಆಗಿದೆ. ವಿದ್ಯುದಾವೇಶಗಳು ಪ್ರವಹಿಸುವ ಸಮಯ T ಆಗಿರಲಿ. ವಿದ್ಯುದಾವೇಶಗಳು ವಿಭವಾಂತರದ ಮೂಲಕ ಪ್ರವಹಿಸಿದಾಗ ನಡೆದ ಕೆಲಸ VQ ಆಗಿರುತ್ತದೆ. ಆದ್ದರಿಂದ ಆಕರವು VQಗೆ ಸಮಾನವಾದ ಶಕ್ತಿಯನ್ನು T ಕಾಲದಲ್ಲಿ ಸರಬರಾಜು ಮಾಡಬೇಕು. ಹೀಗಾಗಿ ಆಕರದಿಂದ ವಿದ್ಯುತ್ ಮಂಡಲಕ್ಕೆ ಪೂರೈಸಲಾದ ವಿದ್ಯುತ್ ಸಾಮರ್ಥ್ಯ P = VQ/T ಅಂತ ಹೇಳಿ ನಾವಿಲ್ಲ ಹೇಳ್ಬೋದು. E = VI. ಇದ್ದ
ವಿ ಐ ಅಂತ ಹೇಳಿ ನಾವು ಹೇಳ್ತೇವೆ. ಇಲ್ಲಿ ಪಿ ಈಕ್ವಲ್ ಟು ವಿ ಬೈ ಕ್ಯೂ ಟಿ ಇಸ್ ಈಕ್ವಲ್ ಟು ವಿ ಐ ಅಂತ ಹೇಳಿ. ಅಥವಾ ಆಕರದಿಂದ ಮಂಡಲಕ್ಕೆ ಟಿ ಸಮಯದಲ್ಲಿ ಪೂರೈಸಲಾದ ಶಕ್ತಿಯು ಪಿ ಇಂಟು ಟಿ ಆದರೆ ವಿ ಐ ಟಿ ಆಗಿದೆ. ಆಕರದಿಂದ ವ್ಯಯಿಸಿದ ಶಕ್ತಿ ಏನಾಗುತ್ತದೆ ಅಂತ ಹೇಳಿ ಹೇಳಿದ್ದಾರೆ. ಈ ಶಕ್ತಿಯನ್ನು ರೋಧಕವು ಶಾಖದ ರೂಪದಲ್ಲಿ ಹೊರಹಾಕುತ್ತದೆ. ಆದ್ದರಿಂದ ಸ್ಥಿರ ವಿದ್ಯುತ್ ಪ್ರವಾಹ ಆಯ್ನಿಂದಾಗಿ ಟಿ ಕಾಲದಲ್ಲಿ ಉತ್ಪತ್ತಿಯಾದ ಉಷ್ಣದ ಪರಿಣಾಮ ಎಚ್ ಅಂತ ಹೇಳಿ ಹೇಳಿದ. ನೆಕ್ಸ್ಟ್ ಏನಾಗ್ತದೆ, ಇದು ಎಚ್ ಈಕ್ವಲ್ ಟು ವಿ ಐ ಟಿ ಅಂತ ಹೇಳಿ. ಇನ್ನು ವಿ ಅಂದ್ರೆ ನಮ್ಗೆ ಏನನ್ನೋದು ಗೊತ್ತೈತಿ. ವಿ ಅಂದ್ರೆ ಇಲ್ಲೇ ಒಂದು ಫಾರ್ಮುಲಾವನ್ನ ಇಲ್ಲೇ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ವಿದ್ಯುತ್ ಉಷ್ಣದ ಪಿ ಈಕ್ವಲ್ ಟು ವಿ ಕ್ಯೂ ಬೈ ಟಿ. ಇಲ್ಲೇ ಪಿ ಅಂದ್ರೆ ಏನು, ಕ್ಯೂ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಾರ. ಪಿ ಈಕ್ವಲ್ ಟು ವಿ ಕ್ಯೂ ಪಿ ಈಕ್ವಲ್ ಟು ವಿ ಕ್ಯೂ ಬೈ ಟಿ ಇಸ್ ಈಕ್ವಲ್ ಟು ವಿ ಐ ಅಂತ ಹೇಳಿದ್ದಾರೆ. ಅಥವಾ ಆಕರದಿಂದ ಮಂಡಲಕ್ಕೆ ಟಿ ಸಮಯದಲ್ಲಿ ಪೂರೈಸಲಾದ ಶಕ್ತಿಯು ಪಿ ಇಂಟು ಟಿ ಆದರೆ ವಿ ಐ ಟಿ ಆಗಿದೆ. ಆಕರದಿಂದ ವಹಿಸಿದ ಶಕ್ತಿಯು ಏನಾಗುತ್ತದೆ, ಈ ಶಕ್ತಿಯನ್ನು ರೋಧಕವು ಶಾಖದ ರೂಪದಲ್ಲಿ ಹೊರಹಾಕುತ್ತದೆ. ಆದ್ದರಿಂದ ಸ್ಥಿರ ವಿದ್ಯುತ್ ಪ್ರವಾಹ ಆಯ್ನಿಂದಾಗಿ ಟಿ ಕಾಲದಲ್ಲಿ ಉತ್ಪತ್ತಿಯಾದ ಉಷ್ಣದ ಪ್ರಮಾಣ ಏನಾಗ್ತದೆ, ಎಚ್ ಇಕ್ವಲ್ ಟು ವಿ ಐ ಟಿ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲೇ ಎಚ್ ಇಕ್ವಲ್ ಟು ವಿ ಐ ಟಿ ಅಂತಂದ್ರೆ ಆಲ್ರೆಡಿ ನಮಗ ವಿ ಅಂದ್ರೆ ಏನು ಗೊತ್ತೈತಿ, ವಿ ಈಕ್ವಲ್ ಟು ಐ ಆರ್ ಅಂತ ಹೇಳಿ ನಮ್ಗಿಲ್ಲೇ ಗೊತ್ತೈತಿ. ಇಲ್ಲೇ ವಿ ಇದ್ದಲ್ಲಿ ಏನ್ ಮಾಡೋಣ, ಇದ್ರ ಮೇಲೆ ಹಾಕೋಣ ಐ ಆರ್ ಇಂಟು ಐ ಟಿ ಆಸ್ ಇಟ್ ಈಸ್ ಇಟ್ಟು. ಇಲ್ಲೇನಾಯ್ತು, ಎಚ್ ಇಕ್ವಲ್ ಟು ಐ ಇಂಟು ಐ ಸ್ಕ್ವೇರ್ ಆರ್ ಇಲ್ಲಿ ಟಿ ಟೈಮ್. ಇದು ಏನಾಗ್ತದೆ, ಇದು ವಿದ್ಯುತ್ ಉಷ್ಣೋತ್ಪಾದನದ ಇದು ಒಂದು ಫಾರ್ಮುಲಾ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಇನ್ನೊಂದು ಜೌಲನ ಉಷ್ಣೋತ್ಪಾದನಾ ನಿಯಮ ಎನ್ನುವರು. ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಇದು 3 ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾವ್ಯಾವಪ್ಪ ಅಂತಂದ್ರೆ ಇಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದಾರೆ ನಿಮ್ಗೆ. ಸಂಪೂರ್ಣ ರೋಧವಿರುವ ವಿದ್ಯುತ್ ಮಂಡಲದಲ್ಲಿ ಸ್ಥಿರವಾದ ಒಂದು ವಿದ್ಯುತ್ ಪ್ರವಾಹ ಅಂತೇಳಿ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇಲ್ಲೇನು ವಿದ್ಯುತ್ ಪ್ರವಾಹ ಇಲ್ಲಿ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತೈತಿ ಅಂತ ಹೇಳಿ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿ ಇರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಹೇಳಿ 3 ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ. ಪ್ರಾಯೋಗಿಕವಾಗಿ ವಿದ್ಯುತ್ ಸಾಧನವನ್ನು ಗೊತ್ತಿರುವ ವೋಲ್ಟೇಜ್ ಮೂಲಕ್ಕೆ ಸಂಪರ್ಕಿಸಿದಾಗ ಇದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಐ ಈಕ್ವಲ್ ಟು ವಿ ಬೈ ಆರ್. ಇಲ್ಲ ವಿ ಈಕ್ವಲ್ ಟು ಐ ಬೈ ಇತ್ತಲ್ಲ, ಇದನ್ನೇನು ಮಾಡಿ ಐ ಕಡೆ ತೊಗೊಂಡ್ರೆ ಏನಾಯ್ತು, ವಿ ಬೈ ಆರ್ ಅಂತ ಹೇಳಿ ಬರ್ದಾರೆ. ಸೊ ನಮ್ಗೆ ಐ ಬೇಕು ಅಂತ ಹೇಳಿದ್ರೆ ಐನ ನಮ್ಗೆ ಏನ್ ಬೇಕಲ್ಲ, ಇಲ್ಲಿ ಈ ಕಡೆ ತೊಗೊಂಡಾಗ ಏನಾಗ್ತತಿ, ವಿ ಬೈ ಆರ್ ಆಕತಿ ಅಂತ ಹೇಳಿ. ನೆಕ್ಸ್ಟ್ ಇಲ್ಲೊಂದು ಕ್ಯಾಲ್ಕುಲೇಷನ್ ಹೇಳಿದಾರ, ಇದು ನೋಡ್ರಿ.
P/R ಅಂತ ಏನ್ ಬಂತಲ್ಲ ಇದ್ರ ಮೇಲೆ ಒಂದು ಕ್ವೆಶ್ಚನ್ ಅನ್ನ ಕೇಳಿದರು. ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಗರಿಷ್ಠ ತಾಪಮಾನದಲ್ಲಿ 840 ವ್ಯಾಟ್ ಶಕ್ತಿಯನ್ನು ಕನಿಷ್ಠ ತಾಪಮಾನದಲ್ಲಿ 360 ವ್ಯಾಟ್ ಶಕ್ತಿಯನ್ನು ಬಳಸುತ್ತದೆ. ಇಲ್ಲೇನ್ ಹೇಳ್ಯಾರ, ಒಂದು ಇಸ್ತ್ರಿ ಪೆಟ್ಟಿಗೆ ಗರಿಷ್ಠ ತಾಪಮಾನದಲ್ಲಿ 840 ವೋಲ್ಟ್ ಶಕ್ತಿಯನ್ನು ಕನಿಷ್ಠ ತಾಪಮಾನದಲ್ಲಿ 360 ವ್ಯಾಟ್ ಶಕ್ತಿಯನ್ನು ಬಳಸುತ್ತದೆ. ವೋಲ್ಟೇಜ್ ಅಷ್ಟು 220 ವೋಲ್ಟ್ ಆಗಿದ್ದು ಈ ಎರಡೂ ಸಂದರ್ಭಗಳಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನ ಕಂಡು ಹಿಡಿಯಿರಿ. ಇಲ್ಲೇ ನಾವು ಎರಡು ರೀತಿಯಾಗಿ ಕಂಡು ಹಿಡಿಬೇಕು. ಒಂದು ಹೈ ಟೆಂಪರೇಚರ್ ಇದ್ದಾಗ, ಇನ್ನೊಂದು ಲೋ ಟೆಂಪರೇಚರ್ ಇದ್ದಾಗ. ಇಲ್ಲೇ ಫಸ್ಟ್ ಕಂಡು ಹಿಡಿಬೇಕು. ನಮಗೀಗ ಫಾರ್ಮುಲಾ ಗೊತ್ತೈತಿ, P = V ಇಂಟು I ಅಂತ ಹೇಳಿ ನಮ್ಗೆ ಗೊತ್ತೈತಿ. ಈಗ ನಮ್ಗೆ ಏನ್ ಬೇಕು, I ಬೇಕು. ಸೊ I = ಏನಾಯ್ತು, P/V ಆಯ್ತು. ಇನ್ನು ತಾಪಮಾನ ಗರಿಷ್ಠ ಮಟ್ಟದಲ್ಲಿದ್ದಾಗ ಅಂತ ಹೇಳಿ ನಾನು ಏನ್ ಮಾಡೀನಿ, ಇಲ್ಲಿ ಶಾರ್ಟ್ಕಟ್ ಆಗಿ ನಿಮಗೆ ಇಲ್ಲಿ ಬರ್ತೀನಿ. ಇಲ್ಲಿ ಗರಿಷ್ಠ ಮಟ್ಟದಲ್ಲಿ ಇದ್ದಾಗ ನಮ್ಗೆ ಏನ್ ಕೊಟ್ಟಾರಪ್ಪ ಅಂತಂದ್ರೆ I = P ಎಷ್ಟು ಕೊಟ್ಟಾರ, ಇಲ್ಲಿ 840 ವೋಲ್ಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 840 ವ್ಯಾಟ್ ಡಿವೈಡೆಡ್ ಬೈ ಎಷ್ಟು ವೋಲ್ಟೇಜ್ನಾಗ 220 ವೋಲ್ಟೇಜ್. ಸೊ 840 ವ್ಯಾಟ್ ಡಿವೈಡೆಡ್ ಬೈ 220 ವೋಲ್ಟ್ ಮಾಡಿದಾಗ ಏನು ಬಂತು ನಿಮ್ಗೆ 3.82 ಆಂಪಿಯರ್ ಇಲ್ಲೇ ಆನ್ಸರ್ ಬಂತು. ಈಗೇನು ನಾವು ಕಂಡು ಹಿಡಬೇಕು, ಇಲ್ಲಿ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಒಂದು ರೋಧ ಎಷ್ಟು ಬಂತು, ಒಂದು ತಾಪಮಾನ ಗರಿಷ್ಠ ಮಟ್ಟದಲ್ಲಿದ್ದಾಗ ಅಂತಂದ್ರೆ R = V/I ಮಾಡಿದಾಗ ನಮಗೇನಾಗ್ತದೆ, R = ಎಷ್ಟೈತಿ ನಮ್ಗೆ 220 ವೋಲ್ಟ್ ಅಂತ ಐತಿ. ಇನ್ನು ಇಲ್ಲೇ 3.82 ಇದನ್ನು I ನಮಗೆ ಇಲ್ಲೇ ಸಿಕ್ತು, V ನಮಗೆ ಇಲ್ಲೇ ಕೊಟ್ಟಾರ ಅವರು 220 ವೋಲ್ಟ್ ಅಂತ ಹೇಳಿ ಕೊಟ್ಟಾರ. ಇನ್ನು ಆರ್ನ ನಾವು ಇಲ್ಲೇ ಫೈಂಡ್ ಔಟ್ ಮಾಡ್ದ, ಇಲ್ಲೇ ಐನ ನಾವು ಇಲ್ಲೇ ಫೈಂಡ್ ಔಟ್ ಮಾಡಿದ್ವಿ. ಎಷ್ಟು ಬಂತು, 3.82 ಆಂಪಿಯರ್ ಇಲ್ಲೇ ಬಂತು. ಸೊ 220 ವೋಲ್ಟ್ ಡಿವೈಡೆಡ್ ಬೈ 3.82 ಆಂಪಿಯರ್ ಮಾಡಿದಾಗ ನಮ್ಗೆ ಎಷ್ಟು ಬಂತು, ಇಲ್ಲಿ 57.60 ಆಂಪಿಯರ್. ಇದು ಈ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಒಂದು ಗರಿಷ್ಠ ಮಟ್ಟದಲ್ಲಿ ಇದರದ ಒಂದು ರೋಧ ಅಂತ ಹೇಳಿ ಹೇಳ್ಬೋದು. ಇನ್ನು ಸೆಕೆಂಡ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ತಾಪಮಾನ ಕನಿಷ್ಠ ಮಟ್ಟದಲ್ಲಿ, ಇದಕ್ಕೆ ನಾನು ಏನು ಮಾಡೀನಿ, ತಾಪಮಾನ ಕನಿಷ್ಠ ಮಟ್ಟದಲ್ಲಿ ಇದ್ದಾಗ ಏನು ಮಾಡ್ಯಾರ, ಇನ್ನೊಂದು ಕಂಡೀಷನ್ ಏನು ಹೇಳ್ಯಾರ ಅವರು, I = ಇಲ್ಲೇ 840 ಕೊಟ್ಟಿದ್ರು, ಇಲ್ಲೇನು ಮಾಡ್ಯಾರ 360 ವ್ಯಾಟ್. ಇದು 220 ವೋಲ್ಟ್ ಅಂತೂ ನಿಮ್ಗೆ ಕಾನ್ಸ್ಟೆಂಟ್ ಇಲ್ಲಿ ವ್ಯಾಲ್ಯೂ ಕೊಟ್ಟಾರ. ವೋಲ್ಟೇಜ್ ಎಷ್ಟು ಐತೆ ಅಂತೇಳಿ 220 ವೋಲ್ಟ್ ಐತಿ ಅಂತ ಹೇಳಿ ಹೇಳ್ಯಾರ. ಸೊ ಕನಿಷ್ಠ ತಾಪಮಾನ ಎಷ್ಟು, 360 ವ್ಯಾಟ್ ಡಿವೈಡೆಡ್ ಬೈ 220 ವೋಲ್ಟ್. 1.64 ಬಂತು, 1.64 ಆಂಪಿಯರ್ ಬಂತು. ಈಗ ಏನು ಮಾಡ್ಬೇಕು ನಾವು ನೆಕ್ಸ್ಟ್, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ರೋಧ ಯಾವಾಗ ತಾಪಮಾನ ಕಡಿಮೆ ಮಟ್ಟದಲ್ಲಿದ್ದಾಗ ಎಷ್ಟಾಗ್ತದಪ್ಪ ಅಂತಂದ್ರೆ R = V/I ಮಾಡಿದಾಗ 220 ವ್ಯಾಟ್ ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಬಂತು ನಮ್ಗೆ I 1.64 ಆಂಪಿಯರ್ ಬಂದಾಗ 134.15 ನಮಗೆ ಆನ್ಸರ್ ಬಂತು. ಅಲ್ಲೇ ಕ್ವಶನ್ ಅನ್ನ ಎರಡು ಟೈಪ್ ಕೇಳಿದ್ದಾರೆ ಅವರು. ಫಸ್ಟ್ ಕಂಡೀಷನ್ ಅನ್ನ ಅರ್ಥ ಮಾಡ್ಕೋಬೇಕು. ಏನಂತಂದ್ರೆ ಇಲ್ಲಿ ಟೆಂಪರೇಚರ್ನ ಎರಡು ರೀತಿಯಾಗಿ ಕೊಟ್ಟಿದ್ದಾರೆ ವ್ಯಾಟ್ ರೂಪದಾಗ, 840 ಮತ್ತು 360. ಹೈ ಟೆಂಪರೇಚರ್ ಕೊಟ್ಟಾರ, ಒಂದು ಲೋ ಟೆಂಪರೇಚರ್ ಅನ್ನ ಕೊಟ್ಟಿದ್ದಾರೆ. ಗರಿಷ್ಠ ಮಟ್ಟದಲ್ಲಿ 840 ವ್ಯಾಟ್ ಕೊಟ್ಟಾರ, ಕನಿಷ್ಠ ತಾಪಮಾನ 360 ವ್ಯಾಟ್ ಅನ್ನ. ಇನ್ನು ವೋಲ್ಟೇಜ್ ಏನು 220 ವ್ಯಾಟ್ ಆಗೈತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲೇನ್ ಮಾಡ್ಬೇಕು, ವಿದ್ಯುತ್ ಪ್ರವಾಹವನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಫಸ್ಟ್ ಕಂಡೀಷನ್ ಏನ್ ಮಾಡ್ರಿ ಅಂತಂದ್ರೆ ಇಲ್ಲಿ ನೀವು ರೋಧವನ್ನ ಕಂಡು ಹಿಡ್ಕೊಡ್ರಿ. ರೋಧವನ್ನ ಕಂಡು ಹಿಡಿದು ಏನ್ ಮಾಡ್ರಿ, ಇಲ್ಲೇ ಆಯನ್ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಆಯನ್ನ ಫೈಂಡ್ ಔಟ್ ಮಾಡಿ ಇಸ್ತ್ರಿ ಪೆಟ್ಟಿಗೆ ರೋಧವನ್ನ ನೆಕ್ಸ್ಟ್ ಗರಿಷ್ಠ ಮಟ್ಟದಲ್ಲಿ ಕಂಡು ಹಿಡ್ಕೋಬೇಕು. ಆಮೇಲೆ ಸೆಕೆಂಡ್ ಕಂಡೀಷನ್ ಒಳಗೆ ತಾಪಮಾನ ಕಡಿಮೆ ಮಟ್ಟದಲ್ಲಿದ್ದಾಗ I = P/V ಅನ್ನ ಮಾಡಬೇಕು. ಮಾಡಿ ನೆಕ್ಸ್ಟ್ ಏನ್ ಮಾಡಬೇಕು, ಕಡಿಮೆ ತಾಪಮಾನದಲ್ಲಿ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ರೋಧವನ್ನ ನೀವು ನೆಕ್ಸ್ಟ್ ಸ್ಟೆಪ್ ಒಳಗೆ ಇಲ್ಲಿ ಕಂಡುಕೋಬೇಕು. ಇನ್ನು ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು, ಪ್ರಾಕ್ಟಿಕಲಿ ಮಾಡಿದಾಗ ಏನು ಅನ್ವಯಗಳಿದಾವೆ ಅಂತ ಹೇಳಿ ನಾವಿಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ನೋಡಿದ್ವಿ, ವಿದ್ಯುತ್ ಒಲೆ ಆಮೇಲೆ ಹೀಟರ್ ಅಂತ ಹೇಳಿ ನಾವಿಲ್ಲಿ ತಗೋಬಹುದು. ಯಾವುದೇ ಒಂದು ವಾಹಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ವಿದ್ಯುತ್ ಪ್ರವಾಹದ ಅನಿವಾರ್ಯ ಒಂದು ಪರಿಣಾಮವಾಗಿದೆ. ಹಲವಾರು ಸಂದರ್ಭಗಳಲ್ಲಿ ಅನಪೇಕ್ಷಿತವಾಗಿ ಇದು ಉಪಯುಕ್ತ ವಿದ್ಯುತ್ ಶಕ್ತಿಯನ್ನು ಉಷ್ಣವಾಗಿ ಪರಿವರ್ತಿಸುತ್ತದೆ. ಇಸ್ತ್ರಿ ಪೆಟ್ಟಿಗೆ ಆಗಲೇ ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ವಿದ್ಯುತ್ ಮಂಡಲದಲ್ಲಿ ನಿಯಂತ್ರಿಸಲಾಗದ ಉಷ್ಣವು ಘಟಕಗಳ ತಾಪವನ್ನು ಹೆಚ್ಚಿಸುತ್ತದೆ ಮತ್ತು ಅವುಗಳ ಗುಣಗಳನ್ನು ಬದಲಾಯಿಸುತ್ತದೆ. ಆದರೂ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮದಿಂದ ಬಹಳ ಉಪಯುಕ್ತವಾದ ಅನ್ವಯಗಳಿವೆ. ಯಾವ್ಯಾವಪ್ಪ ಅಂತಂದ್ರೆ ಇಲ್ಲೇ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್ ಮತ್ತು ವಿದ್ಯುತ್ ಕೆಟಲ್ಗಳು ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಆಧರಿಸಿ ಕೆಲವು ಪರಿಚಿತ ಸಾಧನಗಳು ಅಂತ ಹೇಳಿ ಹೇಳಿದೆ. ನಾ ಆಗಲೇ ಅವರು ವಿಜ್ಞಾನಿ ಏನ್ ಮಾಡಿದ್ರು, ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸಿದೆ. ಒಂದು ಪ್ಲಾಸ್ಟಿಕ್ ಡಬ್ಬಿ ತಗೊಂಡು ಏನ್ ಮಾಡಿದ್ರಲ್ಲೇ ನೀರನ್ನ ಹಾಕಿ ಒಂದು ಡಬ್ಬಿ ತಗೊಂಡು ನೀರು ಹಾಕಿದಕ್ಕೆ ಏನ್ ಮಾಡಿದ್ರು, ಬ್ಯಾಟರಿಯನ್ನ ಕನೆಕ್ಟ್ ಮಾಡಿ ಥರ್ಮೋಮೀಟರ್ ಅನ್ನ ಇಟ್ಟಾಗ ಏನಾಯ್ತು, ಅಲ್ಲಿ ಉಷ್ಣ ಬರ್ತೈತಿ ಅಂತ ಹೇಳಿ ಗೊತ್ತಾಯ್ತು. ಅದರಿಂದ ವರ್ಕ್ ಆಗೋ ಯಾವ್ಯಾವಪ್ಪ ಅಂತಂದ್ರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ಹೀಟರ್ ಅಂತ ಹೇಳ್ಬೋದು, ಮತ್ತು ವಿದ್ಯುತ್ ಕೆಟಲ್ಗಳಂತ ಹೇಳಿ ನಾವಿಲ್ಲ ತಗೋಬಹುದು.
ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮವನ್ನು ವಿದ್ಯುತ್ ಬಲ್ಬ್ನಲ್ಲಿ ಬೆಳಕನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ಇಲ್ಲಿ ತಂತವು ಸಾಧ್ಯವಾದಷ್ಟು ಉಷ್ಣತೆ ಶಕ್ತಿಯನ್ನು ತನ್ನಲ್ಲಿ ಬಳಸಿಕೊಳ್ಳುವುದರ ಮೂಲಕ ಅದು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುವುದು ಅಂತ ಹೇಳಿ. ಈಗ ಬಲ್ಬ್ ಒಳಗೆ ನಾವು ಏನ್ ಮಾಡಿರ್ತೇವೆ, ಸಣ್ಣ ಸಣ್ಣ ಫಿಲಾಮೆಂಟ್ಸ್ ನ ನೋಡಿರ್ತೇವೆ, ಅದು ಇದಕ್ಕೆ ಕಾರಣ ಅಂತ ಹೇಳಿ ಹೇಳಿದ. ಅದು ಹೆಚ್ಚಿನ ತಾಪಮಾನದಲ್ಲಿ ಕರಗಬಾರದು. ಒಂದು ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ ಅನ್ನು ಬಲ್ಬ್ನ ತಂತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಈಗ ಯಾವ್ದು ಬೇಕಾದ ಯೂಸ್ ಮಾಡಿದ್ರೆ ಅದೇನಾಗ್ತದಪ್ಪ ಅಂತಂದ್ರೆ ಹೆಚ್ಚಿನ ತಾಪಮಾನದಲ್ಲಿ ಅದು ಮೆಲ್ಟ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ಇಲ್ಲೇ ಜಾಸ್ತಿ ಒಂದು ದ್ರವಣ ಬಿಂದು ಇದ್ರದ್ದು ಎಷ್ಟೈತೆ ನೋಡ್ರಿ, ಟಂಗ್ಸ್ಟನ್ 3380 ಡಿಗ್ರಿ ಸೆಲ್ಸಿಯಸ್ ದ್ರವಣ ಬಿಂದು ಇರ್ತಕ್ಕಂಥ ಟಂಗ್ಸ್ಟನ್ ಅನ್ನ ಇಲ್ಲಿ ಯೂಸ್ ಮಾಡ್ತಾರ ಅಂತ ಹೇಳಿ ಹೇಳಿದ್ದಾರೆ. ಉಷ್ಣ ನಿರೋಧಕಗಳ ಸಹಾಯದಿಂದ ತಂತಿಯನ್ನು ಸಾಧ್ಯವಾದಷ್ಟು ಉಷ್ಣದಿಂದ ದೂರವಿರಿಸಲಾಗುವುದು. ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನ ಒಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ ನಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರ್ತಾರೆ. ಈಗ ಬಹಳ ದಿನ ಬಳಕೆ ಬರ್ಬೇಕಲ್ಲ, ಹಂಗಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ನೈಟ್ರೋಜನ್ ಮತ್ತು ಆರ್ಗಾನ್ಗಳಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನ ಅದ್ರೊಳಗೆ ತುಂಬಿ ತಯಾರನ್ನ ಮಾಡಿರ್ತಾರ. ತಂತಿಯು ಬಳಸಿಕೊಂಡ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡು ಬರುತ್ತದೆ, ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಕೂಡ ಇಲ್ಲಿ ಬರ್ತದೆ ಅಂತ ಹೇಳಿ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಬಲ್ಬ್ ಏನ್ ಯೂಸ್ ಮಾಡ್ತೇವಲ್ಲ ಅದ್ರೊಳಗೆ ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈಗ ಅದು ಹೆಚ್ಚಿಗೆ ಒಂದು ಇದ್ರೊಳಗೆ ಟೆಂಪರೇಚರ್ ಒಳಗೆ ಏನಾಗ್ತದೆ, ಅದು ಕರಗಬಾರ್ದು ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ದ್ರವಣ ಬಿಂದು ಹೆಚ್ಚಿಗೆ ಇರ್ತಕ್ಕಂಥ ಒಂದು ಟಂಗ್ಸ್ಟನ್ ವೈರ್ ಅನ್ನ ಅಲ್ಲಿ ಯೂಸ್ ಮಾಡ್ತಾರ. ಆಮೇಲೆ ಅದು ಏನಪ್ಪಾ ಅದು ದೀರ್ಘಕಾಲದ ಬಾಳಿಕೆಗಾಗಿ ಏನ್ ಮಾಡ್ತಾರೆ, ನೈಟ್ರೋಜನ್ ಮತ್ತೆ ಆರ್ಗಾನ್ಗಳಂತ ಏನು ಕಡಿಮೆ ಕ್ರಿಯಾಶೀಲ ಅನಿಗಳನ್ನ ಅದ್ರೊಳಗೆ ಬಳಸ್ತಾರ ಅಂತ ಹೇಳಿ ಎಲ್ಲ ಹೇಳಿದೆ. ಇನ್ನು ಜೌಲ್ನ ತಾಪಮಾನದ ಇನ್ನೊಂದು ಸಾಮಾನ್ಯ ಉಪಯೋಗವೆಂದರೆ ವಿದ್ಯುತ್ ಮಂಡಲಗಳಲ್ಲಿ ಉಪಯೋಗಿಸುವ ಫ್ಯೂಸ್ ಅಂತ ಹೇಳಿ. ಇದು ಹೆಚ್ಚಿನ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿ ಉಪಕರಣಗಳ ಮೂಲಕ ಪ್ರವಹಿಸದ ಹಾಗೆ ಮಾಡಿ ಅವುಗಳನ್ನ ಇದು ರಕ್ಷಿಸುತ್ತದೆ. ಫ್ಯೂಸ್ ಏನ್ ಮಾಡ್ತೈತಿ, ಇಲ್ಲಿ ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ ಇಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿ ಉಪಕರಣಗಳ ಮೂಲಕ ಪ್ರವಹಿಸಿದ ಹಾಗೆ ಅವುಗಳನ್ನ ಇಲ್ಲಿ ತಡಿತೈತಿ ಅಂತ ಹೇಳಿ. ಫ್ಯೂಸ್ ಅನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಇದು ಸೂಕ್ತ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರ ಲೋಹದ ತಂತಿಯನ್ನು ಹೊಂದಿರುತ್ತದೆ. ಎಕ್ಸಾಂಪಲ್ ನಾವು ಕಬ್ಬಿಣ, ಸೀಸ ಮತ್ತು ತಾಮ್ರವನ್ನೇ ಇಲ್ಲಿ ತೆಗೆದುಕೊಳ್ತಾರ ಅಂತ ಹೇಳಿ ಹೇಳಿದ್ದಾರೆ. ನೆಕ್ಸ್ಟ್, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗುತ್ತದೆ. ಇದರಿಂದಾಗಿ ಫ್ಯೂಸ್ನ ತಂತಿಯು ಕರಗಿ ಹೋಗುತ್ತದೆ ಮತ್ತು ಮಂಡಲವನ್ನು ಕಡಿತಗೊಳಿಸುತ್ತದೆ. ಫ್ಯೂಸ್ನ ತಂತಿಯ ಲೋಹದ ತುದಿಗಳಿರುವ ಫೋರ್ಸಲಿನ್ ಅಥವಾ ಅದೇ ರೀತಿಯ ವಸ್ತುವಿನಂತಹ ಕಾರ್ಟ್ರಿಡ್ಜ್ನಿಂದ ಸುತ್ತುವರಿಯಲ್ಪಟ್ಟಿದೆ. ಗೃಹ ಬಳಕೆಯ ಉದ್ದೇಶಗಳಿಗಾಗಿ ಉಪಯೋಗಿಸುವ ಫ್ಯೂಸ್ನಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹದ ದರವು 1 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್, 5 ಆಂಪಿಯರ್, 10 ಆಂಪಿಯರ್ ಇತ್ಯಾದಿ ಆಗಿರುತ್ತದೆ ಅಂತ ಹೇಳಿ ಇಲ್ಲೇ ಹೇಳಿದ್ರು. ಹೆಂಗಪ್ಪ ಅಂತಂದ್ರೆ, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಮಂಡಲದ ಮೂಲಕ ಹರಿದಾಗ ಏನಾಗ್ತತಿ, ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗ್ತತಿ. ವಿದ್ಯುತ್ ಪ್ರವಾಹ ಹೆಂಗ್ ಆಗ್ತದಲ್ಲ ಹಂಗ ಕೂಡ ಅಲ್ಲೇ ಟೆಂಪರೇಚರ್ ಕೂಡ ಹೆಚ್ಚಾಗ್ತತಿ. ಫ್ಯೂಸ್ ನ ತಂತಿಯೇ ಕರಗಿ ಹೋಗುತ್ತದೆ ಮತ್ತು ಮಂಡಲವನ್ನು ಅವಾಗ ಏನಾಗ್ತತಿ, ಆಫ್ ಆಗ್ತತಿ ಅಂತ ಹೇಳಿ. ಫ್ಯೂಸ್ ನ ತಂತಿಯು ಲೋಹದ ತುದಿಗಳಿರುವ ಫೋರ್ಸಲಿನ್ ಅಥವಾ ಅದೇ ರೀತಿಯ ವಸ್ತುವಿನಂತರ ಕಾರ್ಟ್ರಿಡ್ಜ್ನಿಂದ ಅದು ಸುತ್ತುವರಿಯಲ್ಪಟ್ಟಿರುತ್ತದೆ. ಗೃಹ ಬಳಕೆಯ ಉದ್ದೇಶಕ್ಕಾಗಿ ಉಪಯೋಗಿಸುವ ಫ್ಯೂಸ್ನಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ದರವು 1A, 2A, 3A, 5A, 10A ಇತ್ಯಾದಿ ಆಗಿರುತ್ತದೆ ಎಂದು ಅವುಗಳ ಮೇಲೆ ನಮೂದಿಸಲಾಗಿರುತ್ತದೆ. ಅದ್ರ ಮೇಲೆ ಬರೆದಿರ್ತಾರ ಅಂತ ಹೇಳಿ. ಒಂದು ಇಸ್ತ್ರಿ ಪೆಟ್ಟಿಗೆಯ ಮಂಡಲದಲ್ಲಿ 1 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 220 ವ್ಯಾಟ್ ವಿಭವಾಂತರದಲ್ಲಿ ಬಳಸಿದಾಗ, ಇಲ್ಲಿ ನೋಡ್ರಿ, ಒಂದು ಇಸ್ತ್ರಿ ಪೆಟ್ಟಿಗೆಯ ಮಂಡಲದಲ್ಲಿ 1 ಕಿಲೋ ವಿದ್ಯುತ್ ವ್ಯಾಟ್ ಸಾಮರ್ಥ್ಯವನ್ನು 220 ವ್ಯಾಟ್ ಇಲ್ಲೇ ವಿಭವಾಂತರದಲ್ಲಿ ಬಳಸಿದಾಗ 4.54 ಆಂಪಿಯರ್ ಅಂತಂದ್ರೆ 1000 ಡಿವೈಡೆಡ್ ಬೈ 220 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುತ್ತದೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ 5 ಆಂಪಿಯರ್ ದರ ಹೊಂದಿರುವ ವಿದ್ಯುತ್ ಫ್ಯೂಸ್ ಅನ್ನು ಬಳಸಬೇಕು ಅಂತ ಹೇಳಿ ಹೇಳಿದ್ದಾರೆ. ಇದಿಷ್ಟು ಏನಂತಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂಥ ವಸ್ತುಗಳು ಯಾವ ರೀತಿಯಾಗಿ ಇವು ಕೆಲಸ ಮಾಡ್ತಾವ ಅಂತ ಹೇಳಿ. ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ ಆಗಿರ್ಬೋದು, ಹೀಟರ್ ಆಗಿರ್ಬೋದು, ಆಮೇಲೆ ಬಲ್ಬ್ ಆಗಿರ್ಬೋದು, ಆಮೇಲೆ ಫ್ಯೂಸ್ ಯೂಸ್ ಮಾಡ್ತೇವಲ್ಲ ಅದು ಯಾವ ರೀತಿ ಇರ್ತೈತಿ ಅಂತ ಹೇಳಿ ಇದ್ರೊಳಗ ಹೇಳಿದ್ದಾರೆ. ಇನ್ನೊಂದೀಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಿ ಹೇಳ್ತಾರೆ. ಇದು ನಿಮ್ಮ ಈ ಚಾಪ್ಟರ್ ಒಳಗ ಲಾಸ್ಟ್ ಕಾನ್ಸೆಪ್ಟ್ ಅಂತೇಳಿ ನಾವಿಲ್ಲಿ ತಗೋಬಹುದು. ಕೆಲಸ ಮಾಡುವ ದರವನ್ನ ನಾವೇನಂತ ಹೇಳ್ತೀವಿ, ಸಾಮರ್ಥ್ಯ ಅಂತ ಹೇಳಿ ಹಿಂದಿನ ಕ್ಲಾಸಿಂದ ಇದನ್ನ ಕಲ್ಕೋತಾನೆ ಬಂದೇವಿ. ನಾವೇನು ಕೆಲಸ ಮಾಡುವ ಒಂದು ಸಾಮರ್ಥ್ಯವನ್ನ ಅಥವಾ ಕೆಲಸ ಮಾಡುವ ದರವನ್ನ ನಾವಿಲ್ಲಿ ಸಾಮರ್ಥ್ಯ ಎಂದು ಕರೆಯುತ್ತೇವೆ ಅಂತ ಹೇಳಿ. ಇಲ್ಲೇ ಕೆಲಸ ಮಾಡುವ ದರವೇ ಸಾಮರ್ಥ್ಯ. ಶಕ್ತಿಯ ಬಳಕೆಯ ದರವನ್ನು ಸಹ ಸಾಮರ್ಥ್ಯ ಎಂದು ಇಲ್ಲಿ ಕರೆಯುವರು. ಸಮೀಕರಣ 11.21 ಅಂತಂದ್ರೆ ಇಲ್ಲಿ ನಾವು ಇದ್ರದ್ದು ನೋಡಿದ್ವಲ್ಲ, ಇಲ್ಲಿ I = V/R ಅಂತ ಹೇಳಿ
ನೋಡಿದ್ವಿ. ಏನು ಆ ಈಕ್ವಲ್ ಟು ವಿ ಬೈ ಆರ್ ಅಂತ ಹೇಳಿ ನಾವು ನೋಡಿದ್ವಿ. ಇಲ್ಲಿ ವಿದ್ಯುನ್ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವು ದೊರೆಯುತ್ತದೆ. ಇದನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ವಿದ್ಯುನ್ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವು ಕೂಡ ದೊರೆಯುತ್ತದೆ. ಅದಕ್ಕೇನಂತರ ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಿ ಕರೀತಾರ. ವಿದ್ಯುತ್ ಸಾಮರ್ಥ್ಯ ಪಿ ಅನ್ನು ಈ ಪ್ರಕಾರ ವ್ಯಕ್ತಪಡಿಸಬಹುದು. ಏನು ಪಿ ಈಕ್ವಲ್ ಟು ವಿ ಇಂಟು ಐ ಅಂತ ಹೇಳಿ, ಅಥವಾ ಪಿ ಈಕ್ವಲ್ ಟು ವಿ ಅಂದ್ರೆ ನಮಗೆ ಗೊತ್ತೈತಿ ಐ ಇಂಟು ಆರ್. ವಿ ಅಂದ್ರೆ ಏನು ಐ ಇಂಟು ಆರ್. ಇಲ್ಲೇ ವಿ ಅಂತಂದ್ರೆ ಇಲ್ಲಿ ವಿ ತಗೊಂಡ್ರಿ ಅಂದ್ರೆ ಏನಾಗ್ತದೆ ಐ ಇಂಟು ಆರ್. ಸೊ ಇಂಟು ಐ. ಸೊ ಐ ಸ್ಕ್ವೇರ್ ಇಂಟು ಆರ್ ಇಲ್ಲ ಆಯ್ತು. ಅಥವಾ ಇದನ್ನ ಏನ್ ಮಾಡ್ಯಾರ ಐ ಆರ್ ನ ವಿ ಬೈ ಆರ್ ಅಂತ ಹೇಳಿ ತಗೊಂಡಿದ್ದಾರೆ. ಇಲ್ಲಿ ಇದು ಒಂದು ಸಣ್ಣ ಡೆರೈವೇಶನ್ ಅನ್ನ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿಪ್ಪ ಅಂತಂದ್ರೆ ಇಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನ ನಾವು ಏನ್ ಮಾಡ್ತೀವಿ ಪಿ ವಿಂದ ನೋಡ್ತೀವಿ. ಪಿ ಅನ್ನು ಪಿ ಅಂತ ಹೇಳಿ ತಗೋತಾರೆ. ಇಲ್ಲೊಂದು ಫಾರ್ಮುಲಾ ಕೊಟ್ಟಾರಪ್ಪ ಅವ್ರು. ಏನಪ್ಪಾ ಅಂತಂದ್ರೆ ಪಿ ಈಕ್ವಲ್ ಟು ವಿ ಇಂಟು ಐ ಅಂತ ಹೇಳಿ ಕೊಟ್ಟಾರೆ. ಏನು ಪಿ ಈಕ್ವಲ್ ಟು ವಿ ಇಂಟು ಐ ಅಂತ ಹೇಳಿ, ಅಥವಾ ಪಿ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಅಥವಾ ಐ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಆರ್ ಅಂತ ಹೇಳಿ ನಿಮಗೆ ಇಲ್ಲೇ ಡೈರೆಕ್ಟ್ ಕೊಟ್ಟಾರೆ. ಯಾಕೆ ಡೈರೆಕ್ಟ್ ಕೊಟ್ಟಾರಪ್ಪ ಅಂತಂದ್ರೆ ಇಲ್ಲಿ ನಮಗೆ ವಿ ಅಂದ್ರೆ ಗೊತ್ತೈತಿಲ್ಲ. ಏನಪ್ಪ ವಿ ಅಂತಂದ್ರೆ ಆ ಇಂಟು ಆರ್ ಅಂತ ಹೇಳಿ ನಮಗೆ ಹಿಂದಿನ ಕ್ಲಾಸ್ ಒಳಗೆ ಗೊತ್ತೈತಿ. ಸೊ ಅವ್ರು ಏನು ಮಾಡ್ಯಾರಿ ನಿಮ್ಗೆ ಡೈರೆಕ್ಟ್ ಕೊಟ್ಟಾರ. ನಿಮ್ಗೆ ಇದು ಗೊತ್ತಾಗಿಲ್ಲ ಅಂದ್ರೆ ಏನು ಮಾಡ್ರಿ ನೀವು ಇನ್ ಡೀಟೇಲ್ ಆಗಿಲ್ಲೇ ಹಾಕೋತ ಬರ್ರಿ. ಪಿ ಈಕ್ವಲ್ ಟು ವಿ ಅಂತಂದ್ರೆ ವಿ ಪ್ಲೇಸ್ನಾಗ ಐ ಇಂಟು ಆರ್. ಸೊ ಐ ಅನ್ನ ರಿಮೇನ್ ಇಡ್ರಿ ಇದ್ರೊಳಗಿಂದು. ನೆಕ್ಸ್ಟ್ ಏನಾಯ್ತು ಪಿ ಈಕ್ವಲ್ ಟು ಐ ಇಂಟು ಐ ಸ್ಕ್ವೇರ್ ಇಂಟು ಆರ್ ಇಟ್ರಿ. ಇನ್ನು ಇಲ್ಲಿ ವಿ ಈಕ್ವಲ್ ಟು ಐ ಆರ್ ಅಂತ ಹೇಳಿದ್ವಿ. ನಮಗೆ ಏನ್ ಬೇಕಪ್ಪ ಈಗ ಐ ಬೇಕು. ಐ ಮಾಡಿದಾಗ ಏನಾಗ್ತದೆ ವಿ ಬೈ ವಿ. ಇಲ್ಲಿ ಐ ತಗೊಂಡ್ವಿ ಅಂದ್ರೆ ಏನಾಗ್ತದೆ ವಿ ಬೈ ಆರ್ ಇಲ್ಲಿ ನಮಗೆ ಬಂತು. ಸೊ ಇಲ್ಲ ಪಿ ಈಕ್ವಲ್ ಇಲ್ಲಿ ಐ ಸ್ಕ್ವೇರ್ ಅಂತಂದ್ರೆ ಏನಿಲ್ಲ ಇಲ್ಲಿ ಐ ಸ್ಕ್ವೇರ್ ಅಂತಂದ್ರೆ ಇಲ್ಲಿ ಐ ಈಕ್ವಲ್ ಟು ವಿ ಬೈ ಆರ್ ಐತಿ. ವಿ ಬೈ ಆರ್ ಇದು ಹೋಲ್ ಸ್ಕ್ವೇರ್ ಇಲ್ಲಿ ಆಯ್ತು ಇಂಟು ಆರ್ ಇದನ್ನ ರಿಮೇನ್ ಇಟ್ರಿ. ವಿ ಬೈ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತಂದ್ರೇನು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಹೌದಾ? ಆರ್ ಇಲ್ಲೇ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇನ್ನು ಆರ್ ಹೆಂಗಿತ್ತು ಹಂಗಿಟ್ಟು. ಸೊ ಇಲ್ಲಿ ಆರ್ ಸ್ಕ್ವೇರ್ ಒಳಗೆ ಇಲ್ಲೊಂದು ಆರ್ ಹೋಯ್ತು, ಇಲ್ಲೊಂದು ಆರ್ ಹೋಯ್ತು. ಇನ್ನೇನು ಉಳಿತು ಒಂದು ವಿ ಸ್ಕ್ವೇರ್ ಉಳಿತು ಮತ್ತು ಆರ್ ಉಳಿತು. ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ಹೇಳಿಲೆ ಬರಿಬೇಕು. ನಮಗೆ ಇಲ್ಲೊಂದು ಫಾರ್ಮುಲಾ ಸಿಕ್ತು. ವಿದ್ಯುತ್ ಸಾಮರ್ಥ್ಯದೇನು ಪಿ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಅಂತ ಹೇಳಿ ಹೇಳ್ಬೋದು ನಾವಿಲ್ಲಿ. ಇಲ್ಲಿ ನೋಡಿರಿ ಫಸ್ಟ್ ಸ್ಟೆಪ್ ಒಳಗೆ ಅವ್ರು ಫಾರ್ಮುಲಾ ಕೊಟ್ಟಾರ. ವಿದ್ಯುತ್ ಸಾಮರ್ಥ್ಯದೇನು ಪಿ ಈಕ್ವಲ್ ಟು ವಿ ಬೈ ಐ. ವಿ ಈಗ ಆಲ್ರೆಡಿ ನಮಗೆ ಗೊತ್ತೈತಿ ಐ ಇಂಟು ಆರ್ ಅಂತ ಹೇಳಿ. ಪಿ ಈಕ್ವಲ್ ಟು ಐ ವಿ ಅಂದ್ರೆ ವಿ ಪ್ಲೇಸ್ನಾಗ ಏನು ಹಾಕ್ರಿ ಐ ಇಂಟು ಆರ್. ಐ ರಿಮೇನ್ ಇಡ್ರಿ. ಪಿ ಈಕ್ವಲ್ ಟು ಏನಾಯ್ತು ಐ ಸ್ಕ್ವೇರ್ ಇಂಟು ಆರ್ ಆಯ್ತು. ಇನ್ನು ನಮಗೆ ಐ ಅಂದ್ರೆ ಏನಿಲ್ಲ ವಿ ಈಕ್ವಲ್ ಟು ಐ ಬೈ ಆರ್ ಅಂತಂದ್ರೆ ಐ ಈ ಕಡೆ ಬಂತಂದ್ರೆ ಏನಾಗ್ತತಿಲ್ಲ, ಅಥವಾ ಐ ಇಲ್ಲಿ ಉಳಿತಂದ್ರೆ ವಿ ಬೈ ಆರ್ ಇಲ್ಲೇ ಆಗ್ತತಿ. ಸೊ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಪಿ ಈಕ್ವಲ್ ಟು ಐ ಸ್ಕ್ವೇರ್ ಜಾಗದಾಗ ಏನು ಹಾಕ್ಬೇಕು ವಿ ಬೈ ಆರ್ ಸ್ಕ್ವೇರ್ ವಿ ಬೈ ಆರ್ ಹೋಲ್ ಸ್ಕ್ವೇರ್ ಇಂಟು ಆರ್ ಅನ್ನ ಹಂಗೆ ಇಡಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ರಪ್ಪ ಅಂತಂದ್ರೆ ಇದು ಹೋಲ್ ಸ್ಕ್ವೇರ್ನ ಅದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಯ್ತು ನಮಗೆ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಐ ಸ್ಕ್ವೇರ್ ಇಂಟು ಆರ್ ಅಂತ ಹೇಳಿ. ಸೊ ಒನ್ ಆರ್ ಗೆಟ್ ಕ್ಯಾನ್ಸಲ್ಡ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಫೈನಲ್ ಫಾರ್ಮುಲಾ ಏನು ಬಂತಿಲ್ಲ ಪಿ ಈಕ್ವಲ್ ಟು ವಿ ಬೈ ವಿ ಸ್ಕ್ವೇರ್ ಬೈ ಆರ್ ಅಂತೇಳಿ. ಇದು ವಿದ್ಯುತ್ ಸಾಮರ್ಥ್ಯದ ಒಂದು ನಮ್ಮದು ಡಿರೈವೇಶನ್ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಆಮೇಲೆ ವಿದ್ಯುತ್ ಸಾಮರ್ಥ್ಯದ ಎಸ್ ಐ ಯೂನಿಟ್ ಏನಿದು ವ್ಯಾಟ್ ಅಂತ ಹೇಳಿ ನಾವಿಲ್ಲಿ ಕರಿತೇವೆ. ಏನಪ್ಪಾ ಅಂತಂದ್ರೆ ಇಲ್ಲೊಂದು ಮಾರ್ಕ್ಸ್ ಕ್ವಶನ್ ಬಂತು ನಿಮ್ಗೆ. ಇಲ್ಲಿ ವಿದ್ಯುತ್ ಸಾಮರ್ಥ್ಯದ ಎಸ್ ಐ ಯೂನಿಟ್ ಅಥವಾ ಎಸ್ ಐ ಏಕಮಾನ ವ್ಯಾಟ್ ಅಂತ ಹೇಳಿ ಕರಿತೇವೆ. ಅದನ್ನ ಡಬ್ಲ್ಯೂ ಇಂದ ನಾವು ಸೂಚನೆಯನ್ನ ಮಾಡ್ತೇವೆ. ಒಂದು ವಿದ್ಯುತ್ ಸಾಧನವು 1 ವ್ಯಾಟ್ ವಿಭವಾಂತರದಲ್ಲಿ 1 ವೋಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಸಾಧನದಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯ 1 ವ್ಯಾಟ್ ಆಗಿರುತ್ತದೆ. ಇಲ್ಲಿ ನೋಡ್ರಿ 1 ವ್ಯಾಟ್ ಈಕ್ವಲ್ ಟು ಏನು ಕೊಟ್ಟಾರ 1 ವೋಲ್ಟ್. 1 ವೋಲ್ಟ್ ಇಂಟು 1 ಆಂಪಿಯರ್ ಅಂತ ಹೇಳಿ ನಾವು ಕರಿತೇವೆ. ಈಸ್ ಈಕ್ವಲ್ ಟು ಏನು 1 ವೋಲ್ಟೇಜ್ ಆಂಪ್ 1 ವಿ ಎ ಅಂತ ಹೇಳಿ
ಕೊಟ್ಟಾರೆ ಅಕಾರ್ಡಿಂಗ್ ಟು 11.13 ಅಂತ ಅಂದ್ರೆ ನಾವಿಲ್ಲಿ ಇಕ್ವೇಶನ್ಸ್ ಅನ್ನ ನೋಡಿದ್ವಿ. ಇದು ಸಾರಿ ವಿದ್ಯುತ್ ಸಾಮರ್ಥ್ಯದ SI ಯೂನಿಟ್ ಏನಪ್ಪ ವ್ಯಾಟ್. ಸೊ ಇದು ಒಂದು ವಿದ್ಯುತ್ ಸಾಧನವು 1 ವೋಲ್ಟ್ ವಿಭವಾಂತರದಲ್ಲಿ 1 ವೋಲ್ಟ್ ಅಲ್ಲಿ ಕಾರ್ಯನಿರ್ವಹಿಸಿದಾಗ ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಇಲ್ಲಿ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಸಾಧನದಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯ ಎಷ್ಟು 1 ವ್ಯಾಟ್. 1 ವ್ಯಾಟ್ ಈಸ್ ಈಕ್ವಲ್ ಟು 1 ವೋಲ್ಟ್ ಇಂಟು 1 ಆಂಪಿಯರ್ ಈಸ್ ಈಕ್ವಲ್ ಟು 1 ವೋಲ್ಟ್ ಆಂಪಿಯರ್ ಅಂತ ಹೇಳಿತು 1 VA ಅಂತ ಹೇಳಿ ನಾವಿಲ್ಲಿ ಕರಿತೇವೆ. 1 ವ್ಯಾಟ್ ಅಂದ್ರೆ ಇಲ್ಲಿ ನೀವೆಷ್ಟು ಇಲ್ಲಿ 1 VA ಅಂತ ಹೇಳಿ ಬರೀಬಹುದು. ವ್ಯಾಟ್ ಏಕಮಾನವು ತುಂಬಾ ಚಿಕ್ಕದು, ಏನೂ ಇಲ್ಲ, ವ್ಯಾಟ್ ಏಕಮಾನವು ಇಲ್ಲಿ ಅತಿ ಚಿಕ್ಕದು. ಆದ್ದರಿಂದಾಗಿ ವಾಸ್ತವವಾಗಿ ರೂಢಿಯಲ್ಲಿ ನಾವು ಕಿಲೋ ವ್ಯಾಟ್ ಎಂಬ ದೊಡ್ಡ ಏಕಮಾನ ಬಳಸುತ್ತೇವೆ. ಏನ್ ಮಾಡ್ತೀವಿ, ಕಿಲೋ ವ್ಯಾಟ್ ಅಂತ ಹೇಳಿ ಬಳಸ್ತೇವೆ. ಇದು 1000 ವ್ಯಾಟ್ಗಳಿಗೆ ಸಮ. ವಿದ್ಯುತ್ ಶಕ್ತಿಯು ವಿದ್ಯುತ್ ಸಾಮರ್ಥ್ಯ ಮತ್ತು ಕಾಲದ ಗುಣಲಬ್ಧ. ಆದ್ದರಿಂದ ಇದರ ಏಕಮಾನ ವ್ಯಾಟ್ ಗಂಟೆ ಅಂದ್ರೆ ಇಲ್ಲಿ ವ್ಯಾಟ್ ಅವರ್ ಅಂತ ಹೇಳಿ ಕರೀತಾರ. 1 ವ್ಯಾಟ್ ಗಂಟೆ ಎಂದರೆ 1 ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 1 ಗಂಟೆಗಳ ಕಾಲ ಉಪಯೋಗಿಸಬಹುದು. ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋ ವ್ಯಾಟ್ ಗಂಟೆ. ಸಾಮಾನ್ಯವಾಗಿ ಇದನ್ನು ಯೂನಿಟ್ ಅಂತ ಹೇಳಿ ಕರೀತಾರೆ. ಈಗ ನಿಮ್ಮ ಮನೆಯಲ್ಲಿ ಕರೆಂಟನ್ನು ಬಳಸಿ ಕರೆಂಟ್ ಬಿಲ್ ಬರ್ತೈತಲ್ಲ, ಅದೇನು ಮಾಡ್ತಾರೆ, ನೀವು ಇಷ್ಟು ವ್ಯಾಟನ್ನು ಯೂಸ್ ಮಾಡಿದಿರಿ ಅಂತ ಹೇಳಿ ಅದ್ರ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಕರೆಂಟ್ ಬಿಲ್ಲನ್ನು ಕೊಟ್ಟಿರ್ತಾರೆ. ನೋಡಿಲ್ಲ ಅಂತಂದ್ರೆ ನೀವು ನೋಡ್ರಿ ಅಲ್ಲಿ ವ್ಯಾಟ್ ಇಷ್ಟು ವ್ಯಾಟ್ ಯೂಸ್ ಆಗೈತಿ, ಇಷ್ಟು ಕರೆಂಟ್ ಬಿಲ್ ಅಂತ ಹೇಳಿ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ. ಇನ್ನು 1 ಕಿಲೋ ವ್ಯಾಟ್ ಇಕ್ವಲ್ ಟು ಏನಂತ ಹೇಳಿದ್ದಾರೆ ಇವರು 1 ಕಿಲೋ ವ್ಯಾಟ್ ಪರ್ ಅವರ್ ಅಂತ ಏನು ಹೇಳ್ಬೋದು. 1 ಕಿಲೋ ವ್ಯಾಟ್ ಅವರ್ ಈಸ್ ಈಕ್ವಲ್ ಟು 1000 ವ್ಯಾಟ್ ಇಂಟು 3600 ಸೆಕೆಂಡ್. 3600 ಸೆಕೆಂಡ್ ಅಂತ ಹೇಳಿ ತಗೋಬಹುದು. ಇದನ್ನ 3.6 ಇಂಟು 10⁶ ವ್ಯಾಟ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಇದನ್ನ 3.6 ಇಂಟು 10⁶ ಜೌಲ್ ಅಂತ ಹೇಳಿ ಕರೀತಾರೆ. ಇಲ್ಲೇ ನೋಡ್ರಿ 1 ಕಿಲೋ ವ್ಯಾಟ್ ಅವರ್ಗೆ ಎಷ್ಟಪ್ಪ ಅಂತಂದ್ರೆ 1000 ವ್ಯಾಟ್ ಇಂಟು 3600 ಸೆಕೆಂಡ್ಸ್ ಆಯ್ತು. ಸೊ ಅದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಯ್ತು 3.6 ಇಂಟು 10⁶ ವ್ಯಾಟ್ ಸೆಕೆಂಡ್ ಆಯ್ತು. ಸೊ 3.6 ಇಂಟು 10 ಜೌಲ್ ಅಂತ ಹೇಳಿ ನಾವಿಲ್ಲೇ ಕರಿಬಹುದು. ಇದಿಷ್ಟು ಏನೈತಲ್ಲ ವಿದ್ಯುತ್ ಸಾಮರ್ಥ್ಯದ ಬಗ್ಗೆ ಇಲ್ಲಿವರೆಗೂ ಕ್ವಶನ್ಸ್ ಇಲ್ಲಿವರೆಗೂ ನಾವು ಹೇಳಿದ್ವಿ. ಫಸ್ಟ್ ಏನ್ ಮಾಡಬೇಕು, ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಏನಂತ ಬರೀಬೇಕು, ಅದರದ್ದು ಫಾರ್ಮುಲಾ P = V/R ಅಥವಾ ಡೈರೆಕ್ಟ್ P = ಇದನ್ನ ಡಿರೈವೇಶನ್ ನಾನು ಸಿಂಪ್ಲಿಫೈ ಮಾಡಿ ನಿಮ್ಗೆ ಹೇಳಿದೆ. ಏನ್ ಮಾಡಬೇಕು, V ಜಾಗದಾಗ ಅದ್ರದ್ದು ಬೆಲೆಯನ್ನ ಹಾಕಬೇಕು. ಆಮೇಲೆ ನಮ್ಗೆ ಆ ಏನಲ್ಲಿ ಕಂಡು ಹಿಡ್ಕೊಂಡು ಅದನ್ನ ಹೋಲ್ ಸ್ಕ್ವೇರ್ ಮಾಡಬೇಕು. ಹೋಲ್ ಸ್ಕ್ವೇರ್ ಮಾಡಿದಾಗ ನಮಗೊಂದು ಬರ್ತೈತೆ, ಅದನ್ನ R ಕ್ಯಾನ್ಸಲ್ ಆಗಿ V² ಡಿವೈಡೆಡ್ ಬೈ R ಅಂತ ಹೇಳಿ ನಮಗೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಎಲ್ಲ ಬರ್ತೈತಿ. ಇನ್ನು ಇಲ್ಲಿಗೆ ಏನಾಯ್ತು, ನಿಮ್ದು ವಿದ್ಯುತ್ ಶಕ್ತಿ ಚಾಪ್ಟರ್ ಏನಾಯ್ತು ಮುಗೀತು. ಇಲ್ಲಿವರೆಗೂ ನಾವು ಏನೇನು ಕಲಿತ್ವಿ ಅಂತ ಹೇಳಿ ಒಂದು ಸಣ್ಣ ಗ್ಲಾನ್ಸ್ ಅನ್ನ ಮಾಡ್ಕೊಳ್ಳೋಣ. ಫಸ್ಟ್, ಒಂದು ವಾಹಕದ ಮೂಲಕ ಚಲಿಸುವ ಎಲೆಕ್ಟ್ರಾನ್ಗಳ ಪ್ರವಾಹವು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ಕಲಿತ್ವಿ. ಎಲೆಕ್ಟ್ರಾನ್ಗಳು ಏನ್ ಮಾಡ್ತಾವೆ, ಇಲ್ಲಿ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡ್ತಾವ ಅಂತ ಹೇಳಿ ಹೇಳಿದ್ನಲ್ಲ. ಫಸ್ಟ್ ಕ್ಲಾಸ್ ಒಳಗೆ ಒಂದು ಲೋಹವನ್ನ ನೀವು ತಗೊಂಡಾಗ ಇದ್ರೊಳಗ ಪರಮಾಣುಗಳು ಇರ್ತಾವೆ, ಇದ್ರ ಸುತ್ತ ಏನಾಗಿರ್ತಾವಪ್ಪ ಅಂತಂದ್ರ ಎಲೆಕ್ಟ್ರಾನ್ಗಳು ಇರ್ತಾವೆ. ಇದಕ್ಕೆ ನೀವು ಒಂದು ಶುಷ್ಕ ಕೋಶವನ್ನ ಅಳವಡಿಸಿದಾಗ ಏನಾಗ್ತದಪ್ಪ ಅಂತಂದ್ರ ಎಲೆಕ್ಟ್ರಾನ್ಗಳು ಮೂವ್ ಆಗಕ್ಕೆ ನಿಲ್ತಾವ. ಹೆಂಗ, ಇಲ್ಲಿ ಕ್ಯಾಟನ್ ಕಡೆ ಅದೇನಾಗ್ತದಪ್ಪ ಅಂದ್ರೆ ನೀಟಾಗಿ ಅದು ಮೂವ್ ಆಗ್ತಾ ಹೋಗ್ತತಿ ಅಂತ ಹೇಳಿ ನೋಡಿದ್ವಿ. ಸಾಂಪ್ರದಾಯಿಕವಾಗಿ ಎಲೆಕ್ಟ್ರಾನ್ಗಳು ಪ್ರವಹಿಸುವ ದಿಕ್ಕಿಗೆ ವಿರುದ್ಧವಾದ ದಿಕ್ಕನ್ನು ವಿದ್ಯುತ್ ಪ್ರವಾಹದ ದಿಕ್ಕು ಎಂದು ತೆಗೆದುಕೊಳ್ಳುತ್ತದೆ. ಅಂದ್ರೆ ಅದೇನಾಗ್ತೈತಿ, ಈಗ ನೆಗೆಟಿವ್ ಚಾರ್ಜಸ್ ಇದ್ದಿದ್ದು ಪಾಸಿಟಿವ್ ಚಾರ್ಜ್ಗೆ ಅಟ್ರಾಕ್ಟ್ ಆಗಿ ಅದು ಹೋಗ್ತಾ ಇರ್ತೈತಿ. ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪಿಯರ್ ಆಗಿದೆ ಅಂತ ಹೇಳಿ ನೋಡಿದ್ವಿ. ಇನ್ನು ವಿದ್ಯುತ್ ಮಂಡಲದಲ್ಲಿ ಎಲೆಕ್ಟ್ರಾನ್ಗಳನ್ನು ಚಲಿಸುವಂತೆ ಮಾಡಲು ನಾವು ಒಂದು ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶವನ್ನು ಉಪಯೋಗಿಸುತ್ತೇವೆ. ವಿದ್ಯುತ್ ಕೋಶವು ಅದರ ತುದಿಗಳ ನಡುವೆ ವಿಭವಾಂತರವನ್ನ ಮಾಡುತ್ತೇವೆ. ಒಂದು ಮಂಡಲ ವರ್ಕ್ ಆಗ್ಬೇಕಂದ್ರೆ ನಮಗೆ ಬ್ಯಾಟರಿ ಇಲ್ಲೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ಆ ಬ್ಯಾಟರಿ ಏನ್ ಮಾಡ್ತೈತಿ, ಆ ವಿದ್ಯುತ್ ಕೋಶದ ಅದರ ತುದಿಗಳ ನಡುವೆ ವಿಭವಾಂತರವನ್ನ ಉಂಟು ಮಾಡುತ್ತದೆ. ವಿಭವಾಂತರವನ್ನು ನಾವು ವೋಲ್ಟ್ಗಳಲ್ಲಿ ಇಲ್ಲಿ ವ್ಯಕ್ತವನ್ನ ಪಡಿಸ್ತೇವೆ ಅಂತ ಹೇಳಿ. ಆಮೇಲೆ ರೋಧದ ಒಂದು ಗುಣವೆಂದರೆ ಅದು ವಾಹಕದಲ್ಲಿ ಎಲೆಕ್ಟ್ರಾನ್ಗಳ ಹರಿವಿಗೆ ರೋಧವನ್ನ ಒಡ್ಡುತ್ತದೆ. ಇದು ವಿದ್ಯುತ್ ಪ್ರವಾಹದ ಪರಿಮಾಣವನ್ನು ನಿಯಂತ್ರಿಸುತ್ತದೆ. ರೋಧದ SI ಏಕಮಾನ ಓಮ್ ಅಂತ ಹೇಳಿ. ಓಮ್ನ ನಿಯಮವನ್ನು ನೋಡಿ ಅಲ್ಲೇ ಅದು ಯಾವ ಯೂನಿಟ್ ಅನ್ನ ಯೂಸ್ ಮಾಡ್ತಾರ ಅದ್ರ ಬಗ್ಗೆನೂ ಕೂಡ ನಾವು ಕಲ್ತಿದ್ವಿ. ಆಮೇಲೆ ಓಮ್ನ ನಿಯಮದ ಬಗ್ಗೆ ಓದಿದ್ವಿ. ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಹೇಳಿ ನಾವು ಓಮ್ನ ನಿಯಮದಲ್ಲಿ ಒಂದು ಗ್ರಾಫ್ ಅನ್ನ ತಗೊಂಡಿದ್ವಿ. ನಾವು ವಿ ವರ್ಸಸ್ ಐ ಅಂತ ಹೇಳಿ ತಗೊಂಡೆ, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇನ್ನು ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ ಮತ್ತು ವಾಹಕದ ವಸ್ತುವಿನ ಪ್ರಾಕೃತಿಕ ಗುಣದ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಗೆ ಇಲ್ಲಿ ಕ್ವಶನ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವನ್ನ ಕೇಳಿ ಯಾಕೆ ಅಂತ ಹೇಳಿ ಕೇಳ್ತಾರೆ, ರೀಸನ್ ಕೇಳ್ತಾರೆ, ಕಾರಣ. ಅವಾಗ ನೀವೇನ್ ಮಾಡ್ಬೇಕು, ಆ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು.
ಸರಣಿ ಕ್ರಮದಲ್ಲಿನ ಹಲವು ರೋಧಕಗಳು ಸಮಾನ ರೋಧವು ಪ್ರತಿರೋಧಕಗಳ ರೋಧದ ಒಟ್ಟು ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿ ನಾವು ನಿನ್ನೆ ಕ್ಲಾಸ್ ಒಳಗೆ ನೋಡಿದ್ವಿ. ಸರಣಿ ಕ್ರಮ ಮತ್ತು ಸಮಾಂತರ ರೋಧಗಳ ಬಗ್ಗೆ ತಿಳ್ಕೊಂಡಾಗ ಇದ್ರದ್ದು ಹೇಳಿದ್ದೆ ನಾನು. ಇನ್ನು ಸಮಾನಾಂತರವಾಗಿ ಜೋಡಿಸಲಾದ ರೋಧಕಗಳ ಸಮಾನ ರೋಧ ಆರ್ ಪಿ ಅಂತಂದ್ರೆ ಅದು ಹೋಲ್ಸೇಲ್ ಆಗಿ ನೀವು ತಗೊಂಡಾಗ ಅದನ್ನೇನು ಮಾಡ್ತೀವಿ ಆರ್ ಪಿ ಅಂತ ತಗೋತೀರಿ. ಅದು ಸರಣಿ ಕ್ರಮದಾಗ ಏನು ಮಾಡ್ತೀರಿ ಆರ್ ಎಸ್ ಅಂದ್ರೆ ಮೊತ್ತವನ್ನು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಸರಣಿ ಕ್ರಮದಾಗ ಆರ್ ಎಸ್ ತಗೋತೀರಿ. ಆಮೇಲೆ ಇದು ಸಮಾಂತರವಾಗಿ ಅಂತಂದಾಗ ಆರ್ ಪಿ ಅಂತ ಹೇಳಿ ತಗೋತೀರಿ. ಇಲ್ಲೇ 1/RP = 1/R1 1/+1/R2 +1/R3 ಆ್ಯಂಡ್ ಸೊ ಆನ್ ಅಂತ ಹೇಳಿ ಇಲ್ಲಿ ನಿಮ್ಗೆ ಕೊಡ್ಬೋದು. 1/R4 ವ್ಯಾಲ್ಯೂ ಕೊಟ್ಟಾಗ 1 + 1/R4 ಅಂತ ತಗೋಬೇಕು. R5 ತಗೊಂಡಾಗ R5 ವ್ಯಾಲ್ಯೂ ಕೊಟ್ಟಾಗ +1/R5 ಅಂತ ಹೇಳಿ ಅದ್ರದ್ದು ಒಂದು ಕ್ಯಾಲ್ಕುಲೇಷನ್ ಹೇಳಿದ್ದೀನಿ. R1 + R2 = ಏನು ತಗೋಬೇಕು ಅವಾಗ R' ಅಂತ ಹೇಳಿ. R3 R+ ಅದನ್ನೇನು ಮಾಡಬೇಕು ಅವಾಗ R" ಅಂತ ಹೇಳಿ ನಾನು ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ದೆ. ಅದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಕೂಡ ನಾನು ಮಾಡಿ ತೋರಿಸಿದ್ದೆ. ಆಮೇಲೆ ರೋಧಕದಲ್ಲಿ ವ್ಯಯವಾದ ವಿದ್ಯುತ್ ಶಕ್ತಿಯನ್ನು ಈ ರೀತಿ ವ್ಯಕ್ತಪಡಿಸಬಹುದು. W = V × I × T. ಇವತ್ತಿನ ಕ್ಲಾಸ್ ಒಳಗೆ ಇದ್ರ ಬಗ್ಗೆ ನಾವು ನೋಡಿದ್ವಿ. ಇನ್ನು ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್. ಇಲ್ಲೇ ವಿದ್ಯುತ್ ಈಗ ಜಸ್ಟ್ ಒಂದು 5 minutes ಬ್ಯಾಕ್ ನಾವೇನು ಮಾಡಿದ್ವಿ, ವಿದ್ಯುತ್ ಸಾಮರ್ಥ್ಯದ ಏಕಮಾನ ಏನು ವ್ಯಾಟ್. 1 ಆಂಪಿಯರ್ ವಿದ್ಯುತ್ ಪ್ರವಾಹವು 1 ವೋಲ್ಟೇಜ್ ವಿಭವಾಂತರದಲ್ಲಿ ಪ್ರವಹಿಸಿದಾಗ ಬಳಕೆಯಾದ ಸಾಮರ್ಥ್ಯವು 1 ವ್ಯಾಟ್ ಆಗಿರುತ್ತದೆ ಅಂತ ಹೇಳಿ ನಾವೀಗ ನೋಡಿದ್ವಿ. ಇನ್ನು ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಏನಿದು ಕಿಲೋವ್ಯಾಟ್ ಅವರ್ ಅಂತ ಹೇಳಿ ಕರಿತೇವೆ. ಇದನ್ನ ನೋಡ್ರಿ, ವಿದ್ಯುತ್ ಶಕ್ತಿಯ ಇಲ್ಲೇ ಏಕಮಾನ ವ್ಯಾಟ್ ಅಂತ ಕರಿತೇವೆ. ಇಲ್ಲಿ ವ್ಯಾವಹಾರಿಕ ಏಕಮಾನ ಯಾವ್ದಂತ ಹೇಳಿ ಬರೀಬೇಕು ನಾವು ಕಿಲೋವ್ಯಾಟ್ ಅವರ್ ಅಂತ ಹೇಳಿ ಬರೀಬೇಕು. ಇಲ್ಲಿ ಕೆ ಸ್ಮಾಲ್ ಲೆಟರ್ ವ್ಯಾಟ್ ಅವರ್ ಅಂತ ಹೇಳಿ ನೀವು ಇಲ್ಲೇ ಬರೀಬೇಕು. ಕಿಲೋವ್ಯಾಟ್ ಅವರ್ ಅಂತೇಳಿ 1 ಕಿಲೋವ್ಯಾಟ್ = ಇಲ್ಲಿ 3600 ಇಲ್ಲೇ 3.6 ಇಂಟು ನಾವು ಕನ್ವರ್ಟ್ ಮಾಡಿ ನೋಡಿದ್ವಲ್ಲ 3.6 ಇಂಟು 10⁶ ಜೌಲ್ ಅಂತ ಹೇಳಿ ನಾವು ನೋಡಿದ್ವಿ. ಇದಿಷ್ಟು ಏನಪ್ಪಾ ಅಂತಂದ್ರೆ ವಿದ್ಯುತ್ ಶಕ್ತಿಯ ಮೇಲೆ ನಾವು ಇಷ್ಟು ದಿನ ಒಂದು ವಾರ ಏನು ಮಾಡಿದ್ವಿ ಇದ್ರ ಮೇಲೆ ಅಭ್ಯಾಸ ಮಾಡಿದ್ವಿ. ಇದ್ರ ಮೇಲೆ ಇನ್ನೂ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಇದಾವೆ. ಆಮೇಲೆ ಒಂದಿಷ್ಟು ಡಿಫಿಕಲ್ಟ್ ಕ್ವಶನ್ಸ್ ಯಾವ ರೀತಿಯಾಗಿ ಬರ್ಬೋದು ಅಂತೇಳಿ ನಾನು ನಿಮಗೆ ಏನು ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಅದನ್ನು ಬಿಡಿಸ್ಕೊಡ್ತೀನಿ. ಯಾವ ರೀತಿಯಾಗಿ ಅಂತಂದ್ರೆ ಒಂದಿಷ್ಟು ಇಯರ್ ವೈಸ್ ಕ್ವಶನ್ಸನ್ನು ಕೇಳಿದ್ದಾರೆ. ಹೆಂಗಂತಂದ್ರೆ ಕಠಿಣವಾದ ಒಂದಿಷ್ಟು ಕಾಂಪ್ಲಿಕೇಟೆಡ್ ಕೇಳಿರ್ತಾರೆ. ಅಂದ್ರೆ ಅದನ್ನೇನು ಮಾಡಿರ್ತಾರೆ ತಿರ್ಗಾ ಕೇಳಿರ್ತಾರೆ ನಿಮ್ಗೆ. ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಹೇಳಿ ಸಮ್ ಎಕ್ಸಾಂಪಲ್ಸ್ ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮಗೆ ಇದ್ರ ಬಗ್ಗೆ ತಿಳಿಸಿಕೊಡ್ತೀನಿ. ಧನ್ಯವಾದಗಳು.